ಜನರ ಬಳಿಗೆ ಬಂದು ತಮ್ಮ ಅಹವಾಲುಗಳನ್ನು ಸ್ವೀಕರಿಸಲು ಆಯೋಜಿಸಿರುವಂತಹ ಸಭೆಯೇ ಈ ಜನಸಂಪರ್ಕ ಸಭೆ. ಈ ಸಭೆಗೆ ಮುಖ್ಯವಾಗಿ ನಮ್ಮ ಕ್ಷೇತ್ರದ ಜನಪ್ರಿಯ ಸಂಸದರಾದ ಶ್ರೀಯುತ ಡಿ ಕೆ ಸುರೇಶ್ ಅವರು, ಹಾಗೆ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಶಿವಣ್ಣ ಸರ್ ಅವರು, ಹಾಗೂ ವೇದಿಕೆ ಮೇಲೆ ಆಸೀನರಿರುವಂತಹ ಅಧ್ಯಕ್ಷರು ಮತ್ತು ಸದಸ್ಯರು ಮತ್ತು ಮುಖ್ಯ ಗಣ್ಯರೇ, ಇಂದು ಈ ಒಂದು ಕಾರ್ಯಕ್ರಮದ ಮೂಲ ಉದ್ದೇಶ ತಮಗೆ ಗೊತ್ತಿದೆ. ಇಡೀ ನಮ್ಮ ಆನೇಕಲ್ ತಾಲೂಕಿನ ಆಡಳಿತ ವರ್ಗವೇ ನಿಮ್ಮ ಗ್ರಾಮ ಪಂಚಾಯತಿಗೆ ನಾವು ಆಗಮಿಸಿದ್ದೀವಿ. ಇಲ್ಲಿ ಆಗಮಿಸಿ ತಮ್ಮ ಅಹವಾಲುಗಳು ಅಥವಾ ತಮ್ಮ ಕುಂದುಕೊರತೆಗಳು ಯಾವುದೋ ಕಂದಾಯ ಇಲಾಖೆಗೆ ಸಂಬಂಧಿಸಿದಾಗಿರ್ಬೋದು, ಅಥವಾ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಆಗಿರ್ಬೋದು, ಅಥವಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆಗಿರ್ಬೋದು, ಅಥವಾ ಬೆಸ್ಕಾಂ ಸಂಬಂಧಪಟ್ಟಂತಾಗಿರ್ಬೋದು, ಅಥವಾ BMTC ಆಗಿರ್ಬೋದು, ಪೊಲೀಸ್ ಆಗಿರ್ಬೋದು, ಅಧಿಕಾರಿ ಇಲಾಖೆ ಆಗಿರ್ಬೋದು, ಯಾವುದೇ ರೀತಿಯ ಒಂದು ಕುಂದುಗಳನ್ನು ತಮ್ಮ ಏನೋ ಅಹವಾಲುಗಳನ್ನು ಸ್ವೀಕರಿಸಿ ಆ ಒಂದು ಅಹವಾಲುಗಳಿಗೆ ಇಲ್ಲೇ ಆಗುವಂತಹ ಏನೋ ತಕ್ಷಣದಲ್ಲೇ ಕೆಲವು ಪರಿಹಾರಗಳನ್ನು ಒದಗಿಸುವ ನಿಟ್ಟಲ್ಲಿ, ಹಾಗೆ ಕೆಲವು ಇವುಗಳನ್ನು ನೆಕ್ಸ್ಟ್ ಮುಂದಿನ ಹಂತದಲ್ಲಿ ಸೇರಿಸಿಕೊಂಡು ಮಾಡುವಂತಹ ಒಂದು ಪ್ರಕ್ರಿಯೆಯನ್ನು ನಾವು ಅಳವಡಿಸಿಕೊಳ್ತಾ ಇದ್ದೀವಿ. ನಮ್ಮ ಸಂಸದ ಶ್ರೀ ಸುರೇಶ್ ಅವರ ಹೊರತಳ್ಳಿ ಗ್ರಾಮ ಪಂಚಾಯತಿಯಿಂದ ಎಲ್ಲ ಗ್ರಾಮಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಈ ಒಂದು ಜನಸಂಪರ್ಕ ಸಭೆಯ ಉದ್ದೇಶ ಪ್ರತಿ ಗ್ರಾಮದಲ್ಲಿ ಅನೇಕ ಜನ ಸಮಸ್ಯೆಗಳನ್ನು ಹೊತ್ತು ಗ್ರಾಮ ಪಂಚಾಯತಿಗಿರ್ಬೋದು, ತಾಲೂಕು ಪಂಚಾಯತಿಗಿರ್ಬೋದು, ತಾಲೂಕು ಆಫೀಸ್ಗಿರ್ಬೋದು, ಬೇರೆ ಬೇರೆ ಎಲ್ಲ ಇಲಾಖೆಗಳು ಕೂಡ ನಿಮಗೆ ಬೇಕಾಗಿರ್ತಕ್ಕಂಥ ವೈಯಕ್ತಿಕ ಕೆಲಸಗಳು ಮತ್ತು ಗ್ರಾಮದ ಕೆಲಸಗಳಿಗೋಸ್ಕರ ಪ್ರತಿದಿನ ಅಧಿಕಾರಿಗಳ ಹತ್ರ ಮತ್ತು ಆಫೀಸ್ಗಳಿಗೆ ಸುತ್ತಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸುವಂಥ ನಿಟ್ಟಿನಲ್ಲಿ ಕೆಲಸಗಳಾಗಬೇಕು ಅಂದರೆ ಆಗೋದಿಲ್ಲ. ನೀವೆಲ್ಲರೂ ಕೂಡ ಒಂದು ದಿವಸ ಕೆಲಸಕ್ಕೆ ಹೋದರೆ ಕನಿಷ್ಠ ಪಕ್ಷ ಬಡವರು 500 ರೂಪಾಯಿ ಕೂಲಿ ಕೆಲಸ ಸಂಪಾದನೆ ಮಾಡ್ಬೋದು. ಆದರೆ ಒಂದು ದಿವಸ ಮಿಸ್ ಆಯಿತು ಅಂದರೆ 500 ರೂಪಾಯಿ ಬೇಕು. ಅದಕ್ಕೆ ನಮ್ಮ ಜನಗಳಿಗೆ ಯಾವುದೇ ರೀತಿಯಂಥ ತೊಂದರೆ ಆಗಬಾರ್ದು, ಮತ್ತು ಅವ್ರಿಗೆ ಕೆಲಸಗಳನ್ನು ಎಲ್ಲ ಅಧಿಕಾರಿಗಳನ್ನು ಕರ್ಕೊಂಡೋಗಿ ಅವರ ಗ್ರಾಮಗಳಲ್ಲಿ ಮತ್ತು ಪಂಚಾಯತಿನಲ್ಲಿ ಅಲ್ಲೇ ಅವರ ಕೆಲಸಗಳನ್ನು ಮಾಡಿಕೊಡ್ಬೇಕು ಅಂತೇಳಿ ಈ ಒಂದು ಜನಸ್ಪಂದನಾ ಕಾರ್ಯಕ್ರಮ, ಜನಸಂಪರ್ಕ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ಸುಮಾರು 10 ಗ್ರಾಮ ಪಂಚಾಯತಿಗಳು ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಆಗಿದೆ. ನಮ್ಮ ಲೋಕಸಭಾ ಸದಸ್ಯರು ಕೂಡ 8 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. ಕುಣಿಗಲಿಂದ ರಾಮನಗರ, ಚನ್ನಪಟ್ಟಣ, ಮಾಗಡಿ, ಕನಕಪುರ, ಬೆಂಗಳೂರು ದಕ್ಷಿಣ, RR ನಗರ, ರಾಜರಾಜೇಶ್ವರಿ ನಗರ, ಈ ರೀತಿಯಾಗಿ 8 ವಿಧಾನಸಭಾ ಕ್ಷೇತ್ರಗಳು ಬರುವಂಥ ಸಂದರ್ಭದಲ್ಲಿ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ BBMP ಇರ್ಬೋದು, ಪುರಸಭೆ ಇರ್ಬೋದು, ಪಂಚಾಯತಿಗಳು ಎಲ್ಲ ಕೂಡ ಈ ಜನ ಸಂಪರ್ಕ ಸಭೆಯನ್ನು ಏರ್ಪಡಿಸಿ ಅವರಿಗೆ ಅಹವಾಲುಗಳನ್ನು ಸ್ವೀಕರಿಸಿ ಮತ್ತು ಅವರ ಸಮಸ್ಯೆಗಳನ್ನು ಬಗೆಹರಿಸುವಂಥ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಿ ಇವತ್ತು 7 ವಿಧಾನಸಭಾ ಕ್ಷೇತ್ರಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಈಗ 4ನೇ ದಿವಸ ನಮ್ಮ ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು 10ನೇ ಗ್ರಾಮ ಪಂಚಾಯತಿ ಅನೇಕ ಜನ ನಿವೇಶನಗಳಿರ್ಬೋದು, ಗ್ರಾಮದ ಅಭಿವೃದ್ಧಿ ವಿಷಯದಲ್ಲಿ ರಸ್ತೆ ಇರ್ಬೋದು, ಕರೆಂಟ್ ಇರ್ಬೋದು, ಮತ್ತು ಪತ್ರ ಕೊಡುವಂಥ ವಿಷಯ ಇರ್ಬೋದು, ಮತ್ತು ವಿಶೇಷವಾಗಿ ನಮ್ಮ ಸರ್ಕಾರದ ಗ್ಯಾರಂಟಿಗಳು ತಲುಪದೇ ಇರತಕ್ಕಂಥ ಪರಿಸ್ಥಿತಿನಲ್ಲಿ ಅವರು ಕೂಡ ನಮಗೆ ಸಿಗಲಿಲ್ಲ ಅಂತೇಳಿ ಹೇಳುವಂಥದ್ದು ಇರ್ಬೋದು. ಈ ರೀತಿಯಾಗಿ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತೇಳಿ ಅಧಿಕಾರಿಗಳನ್ನು ಜೊತೆಯಲ್ಲೇ ಕರ್ಕೊಂಡ್ಬಂದು ನಿಮ್ಮ ಗ್ರಾಮದಲ್ಲಿ ನಿಮ್ಮ ಕೆಲಸ ಮಾಡಿಕೊಡ್ಬೇಕು. ಇದು ಈ ಒಂದು ಜನಸಂಪರ್ಕ ಸಭೆಯ ಉದ್ದೇಶ. ಅದರ ಭಾಗವಾಗಿ ಇವತ್ತು ನಿಮ್ಮ ಗ್ರಾಮ ಪಂಚಾಯತಿ ಕೂಡ ನಾವು ಬಂದಿದ್ದೇವೆ. ಮುಂದಿನ ದಿನಗಳಲ್ಲಿ ಈಗಿನ ನಮ್ಮ ಸರ್ಕಾರದ ಕಾರ್ಯಕ್ರಮಗಳು ಪ್ರತಿಯೊಬ್ಬರಿಗೂ ಕೂಡ ಸಿಗಬೇಕು. ಸಿಗದೇ ಇರತಕ್ಕಂಥ ಸಂದರ್ಭದಲ್ಲಿ ಇಲ್ಲೇ ಅವರ ಅರ್ಜಿಗಳನ್ನು ಸ್ವೀಕರಿಸಿ ನಿಮ್ಮ ಒಂದು ಸಮಸ್ಯೆಗಳನ್ನು ಇಲ್ಲೇ ಇತ್ಯರ್ಥ ಮಾಡಬೇಕು ಅಂತೇಳಿ ಮಾಡಿರ್ತಕ್ಕಂಥದ್ದು.
ಈಗಾಗಲೇ ನಮ್ಮ ಸರ್ಕಾರ ಬಂದ ಮೇಲೆ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ವಿ. ಚುನಾವಣೆ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ನಮ್ಮ ಜನಸಾಮಾನ್ಯರಿಗೆ, ವಿಶೇಷವಾಗಿ ಬಡವರಿಗೆ ಈಗಿನ ಬೆಲೆ ಏರಿಕೆಯಲ್ಲಿ ತತ್ತರಿಸೋಗಿದ್ದಾರೆ. ಅದು ಗ್ಯಾಸ್ ಇರ್ಬೋದು, ಪೆಟ್ರೋಲ್ ಇರ್ಬೋದು, ಡೀಸೆಲ್ ಇರ್ಬೋದು, ರೇಷನ್ ಇರ್ಬೋದು, ಎಣ್ಣೆ ಇರ್ಬೋದು, ಎಲ್ಲ ಕೂಡ ಜಾಸ್ತಿ ಆಗಿದೆ. ಅದಕ್ಕೆ ಪರಿಹಾರವನ್ನು ಕೊಡುವಂಥ ನಿಟ್ಟಿನಲ್ಲಿ ಚುನಾವಣೆಯಲ್ಲಿ ಗೆದ್ದರೆ ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ಈ ರೀತಿಯಾಗಿ ಗ್ಯಾರಂಟಿಗಳನ್ನು ಕೊಡ್ತೀವಿ ಅಂತೇಳಿ ಘೋಷಣೆ ಮಾಡಿದ್ವಿ. ಒಂದನೇದು ಬಸ್ಸು, ನಮ್ಮ ಜನರು ಕೂಡ ಹೆಣ್ಮಕ್ಳಿಗೆ ಫ್ರೀಯಾಗಿ ಬಸ್ ಕೊಡುವಂಥದ್ದು. ಈಗೆಲ್ಲ ತಾವೆಲ್ಲರೂ ಕೂಡ ಬಸ್ಸಲ್ಲಿ ಫ್ರೀಯಾಗಿ ಹೋಗ್ತಾ ಇದ್ದೀರಿ ನಮ್ಮ ಯಾರು ಇರೋರು ಯಾರು ಇರ್ತಾರೆ ಜೋರ ಹೇಳ್ಬೇಕು, ಹೋಗ್ತಾ ಇದೆ ತಾನೇ. ಬಸ್ಸು ಫ್ರೀಯಾಗಿ ಕೊಡುವಂತ ಕಾರ್ಯಕ್ರಮವನ್ನು ಕೂಡ ನಮ್ಮ ಸರ್ಕಾರ ಬಂದ್ಮೇಲೆ, ಸರ್ಕಾರ ಬಂದು 3 ತಿಂಗಳಿಗೆ ಘೋಷಣೆ ಆಯ್ತು. ಏನು ಬಸ್ಸಲ್ಲಿ ಫ್ರೀಯಾಗಿ ಎಲ್ಲ ಹೆಣ್ಮಕ್ಳು ಓಡಾಡ್ಬೋದು ಅಂತೇಳಿ ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು, ಸಾರಿಗೆ ಸಚಿವರಾದಂಥ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರು ಎಲ್ಲರೂ ಕೂಡ ಸೇರಿ ಆ ಕಾರ್ಯಕ್ರಮವನ್ನು ಅನುಷ್ಠಾನಕ್ಕೆ ತಂದಿದ್ದಾರೆ. ಒಂದೂರಲ್ಲ, ನೀವು ಎಲ್ಲಿ ಬೇಕಾದ್ರೂ ನಮ್ಮ ರಾಜ್ಯದಲ್ಲಿ ಹೊರನಾಡು, ಶೃಂಗೇರಿ ದೇವಸ್ಥಾನಕ್ಕೆ ಜಾಸ್ತಿ ಹೆಣ್ಮಕ್ಳು ಹೋಗೋದಲ್ವಾ, ಅದಕ್ಕೆ ಎಲ್ಲಾ ಕಡೆ ಹೋಗ್ಬೇಕು ಅಂತೇಳಿ ಫ್ರೀಯಾಗಿ ಬಸ್ಸಲ್ಲಿ ಹೋಗುವಂತ ಕಾರ್ಯಕ್ರಮವನ್ನು ತಮ್ಮ ಶಕ್ತಿ ಯೋಜನೆ ಮುಖಾಂತರ ಅನುಷ್ಠಾನಕ್ಕೆ ತಂದರು. ಅದರ ಫಲಾನುಭವಿಗಳು ನಮ್ಮ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಇವತ್ತು ಅದರ ಫಲಾನುಭವಿಗಳಾಗಿದ್ದಾರೆ. ಈಗಾಗಲೇ 7 ಕೋಟಿ ಜನ ಅಂದ್ರೆ 7 ಕೋಟಿ ಜನ ಅಂದ್ರೆ 7 ಕೋಟಿ ಜನ ಓಡಾಡಿರೋರು. ಅಂದ್ರೆ ದಿವಸಕ್ಕೆ ಇಷ್ಟು ಜನ ಓಡಾಡಿದ್ರೆ ಅಷ್ಟು ಲೆಕ್ಕ ಇರ್ತದೆ. ದಿವಸಕ್ಕೆ ಒಂದು 30 ಲಕ್ಷ ಜನ ಓಡಾಡ್ತಾ ಇದ್ದಾರೆ ಅಂದ್ರೆ ಅದು ಅನುಷ್ಠಾನ ಆದಾಗಿಂದನೂ ಕೂಡ ಒಂದು 7 ಕೋಟಿ ಜನಕ್ಕೆ ಜಾಸ್ತಿ ಓಡಾಡಿದ್ದಾರೆ. ಆ ರೀತಿಯಾಗಿ ಆ ಒಂದು ಯೋಜನೆಯನ್ನ ಜಾರಿಗೆ ತಂದಿದ್ದೀವಿ. ನೀವೆಲ್ಲರೂ ಕೂಡ ಫಲಾನುಭವಿಗಳಾಗಿದ್ದೀರ, ಅದರ ಅನುಕೂಲ ಆಗಿದೆ. ಅದೇ ರೀತಿ ಕರೆಂಟ್ ಬಿಲ್ 200 ಯೂನಿಟ್ವರೆಗೂ ಫ್ರೀಯಾಗಿ ಕೊಟ್ಟಿದ್ದೀವಿ. ಬಂದಿದೆಯಲ್ಲಮ್ಮ ಕರೆಂಟ್ ಬಿಲ್ಲು? ಜೋರಾಗಿ ಹೇಳ್ರಿ, ಕರೆಂಟ್ ಬಿಲ್ಲು ನಮ್ಗೆ ಫ್ರೀಯಾಗಿ ಕೊಟ್ಟಿದ್ದಾರೆ ಅಂತ ಜೋರಾಗಿ ಹೇಳ್ಬೇಕು, ಹೆಮ್ಮೆಯಿಂದ ಹೇಳ್ಕೋಬೇಕು. 1000 ರೂಪಾಯಿ 1200 ರೂಪಾಯಿ ನಿಮ್ಗೆ ಫ್ರೀಯಾಗಿ ಕರೆಂಟ್ ಬಿಲ್ ಸಿಕ್ಕಿಲ್ವಾ? ಮತ್ತೆ ಅದನ್ನ ಜೋರಾಗಿ ಹೇಳ್ಕೋಬೇಕು, ಖುಷಿಯಿಂದ ಹೇಳ್ಕೋಬೇಕು, ಅದನ್ನ ಮರಿಬಾರ್ದು. ಬಸ್ಸಲ್ಲಿ ಓಡಾಡದಾಗೆಲ್ಲ ಕೂಡ ಕಾಂಗ್ರೆಸ್ ಅವ್ರು ಮಾಡಿದಾರಪ್ಪ, ಸಿದ್ದರಾಮಯ್ಯ ಅವ್ರು ಮಾಡಿದ್ದಾರೆ, DK ಶಿವಕುಮಾರ್ ಅವ್ರು ಮಾಡಿದ್ದಾರೆ, ರಾಮಲಿಂಗಾರೆಡ್ಡಿ ಮಾಡಿದ್ದಾರೆ. ವಿಶೇಷವಾಗಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ಮೇಲೆ ಬಸ್ಸನ್ನ ತಮಗೆ ಫ್ರೀಯಾಗಿ ಕೊಟ್ಟಿದ್ದಾರೆ, ಕರೆಂಟ್ ಬಿಲ್ ಫ್ರೀ ಮಾಡಿದ್ದಾರೆ, ಅದರಿಂದ ಅನುಕೂಲ ಆಗಿದೆ. ಅದೇ ರೀತಿ ವಿಶೇಷವಾಗಿ ಇನ್ನೊಂದೇನೆಂದ್ರೆ ಎಲ್ಲರಿಗೂ ಕೂಡ 2,000 ರೂಪಾಯಿ ಫ್ರೀಯಾಗಿ 2,000 ರೂಪಾಯಿ ಫ್ರೀಯಾಗಿ ಮಾಡೋದಕ್ಕೆ ಕಾರಣ ಇದೆ, ಸುಮ್ಮನೆ ಮಾಡಿಲ್ಲ. ಗ್ಯಾಸ್ ಬಿಲ್ಲು 1,200 ರೂಪಾಯಿ ಇದೆ ಇವತ್ತು, ಇದೇನಮ್ಮ ಗ್ಯಾಸ್ ಬಿಲ್ಲು. ಅದಕ್ಕೆ ಕಾರಣ ಯಾರು ಹೇಳ್ಬೇಕು ನೇರವಾಗಿ. 418 ರೂಪಾಯಿ ಇದ್ದಿದ್ದ ಗ್ಯಾಸು ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾರೆ. ಈಗ ನಮ್ಮ ಸನ್ಮಾನ್ಯ ಮೋದಿ ಅವರು 2014ರಲ್ಲಿ ಬದುಕು ಮುಂಚೆ ಗ್ಯಾಸ್ ಜಾಸ್ತಿ ಮಾಡ್ಬಿಟ್ಟವ್ರೆ, ಹಂಗ್ ಮಾಡ್ಬಿಟ್ಟವ್ರೆ ಅಂತೇಳಿ ಪ್ರೊಟೆಸ್ಟ್ ಎಲ್ಲ ಮಾಡ್ತಾ ಇದ್ರು. ಕಾಂಗ್ರೆಸ್ ಸರ್ಕಾರ ಇದ್ದಾಗ ನಾವು ಕಮ್ಮಿ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ 14ನೇ ಇಸ್ವಿನಲ್ಲಿ 2014 ಸರ್ಕಾರ, ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಬಂತು. 10 ವರ್ಷ ಆಗ್ತಾ ಬಂತು, ಹೇಳಕ್ ಮಾತಿಲ್ಲ. ಗ್ಯಾಸ್ ಕಮ್ಮಿ ಮಾಡಿಲ್ಲ, ಪೆಟ್ರೋಲ್ ಕಮ್ಮಿ ಮಾಡಿಲ್ಲ, ಡೀಸೆಲ್ ಕಮ್ಮಿ ಮಾಡಿಲ್ಲ, ರೇಷನ್ ಕಮ್ಮಿ ಮಾಡಿಲ್ಲ. ಎಲ್ಲ ಇವತ್ತು 100 ರೂಪಾಯಿ ಇದ್ದು ಎಣ್ಣೆ ಇವತ್ತು 250 ರೂಪಾಯಿ ಆಗಿದೆ, 220 ರೂಪಾಯಿ ಆಗಿದೆ. ಪ್ರತಿಯೊಂದು ಬೆಲೆನೂ ಕೂಡ ಜಾಸ್ತಿ ಆಗಿದೆ. ಜನಸಾಮಾನ್ಯರಿಗೆ ಇವತ್ತು ಹೊರೆ ಆಗಿದೆ. ಅವ್ರು ಹೇಳಿದ ಮಾತು ಒಂದು ಕೂಡ ಉಳಿಸ್ಕೊಂಡಿಲ್ಲ. 15 ಲಕ್ಷ ರೂಪಾಯಿ ನಿಮ್ಮ ಅಕೌಂಟ್ಗೆ ಹಾಕ್ತೀವಿ ಅಂತ ಹೇಳಿದ್ರು ಅಲ್ಲಿ ಎಲೆಕ್ಷನ್ ಟೈಮ್ನಲ್ಲಿ ಹೇಳಿದ್ರು ತಾನೆ. ಬಂತ 15 ಲಕ್ಷ ರೂಪಾಯಿ, 1 ರೂಪಾಯಿ 15 ರೂಪಾಯಿ ಬಂದಿಲ್ಲ, 1,500 ರೂಪಾಯಿ ನಿಮ್ಮ ಅಕೌಂಟ್ ಬಂದಿಲ್ಲ. ಈ ರೀತಿಯಾಗಿ 2,000 ರೂಪಾಯಿ ಗ್ಯಾಸ್ ಬೆಲೆ ಹೆಚ್ಚಳ ಆಗಿರೋದಕ್ಕೆ ಅದರಿಂದ ನಮ್ಮ ಹೆಣ್ಮಕ್ಳಿಗೆ ಅನುಕೂಲ ಆಗಲಿ ಅಂತೇಳಿ 2,000 ರೂಪಾಯಿ ಕೊಡ್ತಾ ಇರ್ತಕ್ಕಂಥದ್ದು. ಬೆಲೆ ಏರಿಕೆಯಿಂದ ಸ್ವಲ್ಪ ಆದ್ರೂ ಅದ್ರ ಅನುಕೂಲ ಆಗಲಿ ಅಂತೇಳಿ 2,000 ರೂಪಾಯಿ ಕೊಡ್ತಾ ಇರ್ತಕ್ಕಂಥದ್ದು. ಅದನ್ನ ಗೃಹಲಕ್ಷ್ಮಿ ಯೋಜನೆ ಮುಖಾಂತರ ನಿಮ್ಗೆ ಇವತ್ತು ನಮ್ಮ ಸರ್ಕಾರ ಬಂದು 3 ತಿಂಗಳಿಗೆನೆ ಅದರ ಅನುಷ್ಠಾನ ಆಯಿತು. ಸುಮಾರು ಜನ 1,08,000 ಜನ ಕುಟುಂಬಗಳು ನಮ್ಮ ವಿಧಾನಸಭಾ ಕ್ಷೇತ್ರದ ತಾಲೂಕಿನಲ್ಲಿದೆ. ನಮ್ಮ ತಾಲೂಕಿನಲ್ಲಿ ಈಗಾಗಲೇ 80,000 ಕುಟುಂಬಗಳಿಗೆ ಮನೆ ಯಜಮಾನಿಗಳು ಒಂದೊಂದು ಮನೆಯಲ್ಲಿರ್ತಕ್ಕಂಥ ಒಬ್ಬರಿಗೆ 2,000 ರೂಪಾಯಿ ನಿಮ್ಗೆ ನಿಮ್ಮ ಅಕೌಂಟ್ಗೆ ಪ್ರತಿ ತಿಂಗಳು ಬರ್ತಾ ಇದೆ. ಸುಮಾರು ಜನ ಇವತ್ತು ನಿಮ್ಮ ಪಂಚಾಯತ್ನಲ್ಲಿ ಕೂಡ
ಪಂಚಾಯತಿನಲ್ಲಿ 1792 ಕುಟುಂಬಗಳು ಇವತ್ತು ಅನುಷ್ಠಾನ ಆಗಿದೆ. ಅಂದ್ರೆ 1792 ಕುಟುಂಬಗಳಿಗೆ ಇವತ್ತು ಗೃಹಲಕ್ಷ್ಮಿ ಯೋಜನೆಯಲ್ಲಿ 2,000 ರೂಪಾಯಿ ಬರ್ತಾ ಇದೆ. ಇನ್ನ 100 ಕುಟುಂಬಗಳು ಪೆಂಡಿಂಗ್ ಇದಾವೆ. ಅದು ಏನೋ ರೆಕಾರ್ಡ್ಸೋ ಇನ್ನೊಂದು ಮತ್ತೊಂದೇನೋ ಸಮಸ್ಯೆ ಇದೆ. ಅದಕ್ಕೋಸ್ಕರ ಯಾರ್ಯಾರು ಬಂದಿಲ್ಲ ಅದನ್ನೆಲ್ಲ ತಿಳ್ಕೋಬೇಕು ಅಂತೇಳಿ ಇವತ್ತು ಎಲ್ಲ ಅಧಿಕಾರಿಗಳು ಬಂದಿದ್ದಾರೆ. ನೋಡಿ, ಕಂಪ್ಯೂಟರ್ ಇಟ್ಕೊಂಡು ಅಲ್ಲಿ ಕುತ್ಕೊಂಡಿದ್ದಾರೆ, ಲ್ಯಾಪ್ಟಾಪ್. ಯಾರ್ಯಾರು ಬರ್ದೇ ಇರೋರು ಅಲ್ಲಿ ಹೋಗಿ ಅಪ್ಲಿಕೇಶನ್ ನಿಮ್ಮ ಹೆಸರೆಲ್ಲ ಸೇರಿಸಿ ಅದನ್ನ ಫಿಲ್ಅಪ್ ಮಾಡಿಕೊಟ್ರೆ ಏನ್ ಸಮಸ್ಯೆ ಇದೆಯೋ ಅದನ್ನ ಬಗೆಹರಿಸಿ ನಿಮ್ಗೆ 2,000 ರೂಪಾಯಿ ಬರೋ ತರ ಮಾಡಿ. ಅದಕ್ಕೆ ನಾವು ಈ ಕಾರ್ಯಕ್ರಮ ಹಾಕೊಂಡಿರೋದು. ಊರೂರು ಹೋಗ್ಬೇಕು, ಪಂಚಾಯತಿಗಳಲ್ಲಿ ಹೋಗ್ಬೇಕು, ಯಾರ್ಯಾರಿಗೆ ಏನೇನು ಕಾರ್ಯಕ್ರಮ ಅನುಷ್ಠಾನ ಆಗಿದೆ, ಬಂದಿದೆ, ಬರಲಿಲ್ಲ ಅಂತೇಳಿ ನೋಡ್ಕೊಂಡು ಅವ್ರಿಗೆ ಆ ಕಾರ್ಯಕ್ರಮವನ್ನು ಕೊಡಬೇಕು ಅಂತೇಳಿ ಈ ಕಾರ್ಯಕ್ರಮದ ಮುಖಾಂತರ ಎಲ್ಲಾ ಗ್ರಾಮ ಪಂಚಾಯತ್ಗಳು, ಪುರಸಭೆಗಳಲ್ಲೂ ಕೂಡ ಓಡಾಡಿ ಈ ಜನಸಂಪರ್ಕ ಸಭೆಯನ್ನು ಏರ್ಪಡಿಸಿ ಮಾಡ್ತಾ ಇದ್ವಿ. ಇನ್ನೊಂದು ಯುವ ನಿಧಿ ಯೋಜನೆ, ಅದು ಕೂಡ ಮೊನ್ನೆ 3 ತಿಂಗಳು ಗ್ಯಾಪ್ ಆಯ್ತು. ಯಾಕೆ ಗ್ಯಾಪ್ ಆಯ್ತು ಅಂದ್ರೆ ಯಾರ್ಯಾರು ಡಿಗ್ರಿ ಮಾಡಿದ್ದಾರೆ 3 ತಿಂಗಳು ಸಮಯ ಸಿಗ್ತದೆ. 3 ತಿಂಗಳಲ್ಲಿ ಅವ್ರು ಏನಾದ್ರು ಡಿಗ್ರಿ ಆದ ತಕ್ಷಣ ಕೆಲಸಕ್ಕೆ ಸೇರ್ಕೊಂಡ್ರೆ ಅವ್ರು ಬರಲ್ಲ. ಯಾರೇ BSc, BA, BCom ಡಿಗ್ರಿ ಮಾಡಿರೋರು, ಮಾಸ್ಟರ್ ಡಿಗ್ರಿ ಮಾಡಿರೋರು, ಮತ್ತೆ ಡಿಪ್ಲೊಮಾ ಮಾಡಿರೋರು, ಡಿಪ್ಲೊಮಾ ಮಾಡೋರಿಗೆ 1,500 ರೂಪಾಯಿ, ಮತ್ತೆ ಡಿಗ್ರಿ ಮಾಡಿರೋರು 3,000 ರೂಪಾಯಿ ಪ್ರತಿ ತಿಂಗಳು ಅವರಿಗೆ ಯುವ ನಿಧಿ ಯೋಜನೆ ಮುಖಾಂತರ ಅವರಿಗೆ ಅನುಕೂಲ ಆಗಲಿ ಅಂತೇಳಿ ಆ ಕಾರ್ಯಕ್ರಮ ತಂದಿದ್ದೀವಿ. ಅದರಿಂದಲೇನು ಕೂಡ ತುಂಬಾ ಇದಿದಾವೆ. ಏನಂತ ಹೇಳಿದ್ರೆ ತುಂಬಾ ಜನ ಬಡ ಮಕ್ಕಳು ಡಿಗ್ರಿ ಮಾಡಿರ್ತಾರೆ, ಅವರಿಗೆ ಬಸ್ಸಲ್ಲಿ ಹೋಗೋದು ಕೂಡ ಅದಕ್ಕೆ ಅನುಕೂಲ ಇಲ್ಲ, ಅವ್ರ ಖರ್ಚುಗಳು ಕಾಸಿರಲ್ಲ, ಕೆಲಸ ಹುಡ್ಕೋ ಕೂಡ ಅವ್ರ ಕೈಲಿ ಆಗಲ್ಲ. ಅಂತ ಪರಿಸ್ಥಿತಿಯಲ್ಲಿ ಕನಿಷ್ಠ ಪಕ್ಷ ಒಬ್ಬರಿಗೆ ಡಿಗ್ರಿ ಮಾಡೋರಿಗೆ ಒಂದು 3,000 ರೂಪಾಯಿ ತಿಂಗಳು ಕೊಟ್ರೆ ಓಡಾಡಿ ಕೆಲಸಕ್ಕಾದ್ರೂ ಸೇರ್ಕೊಳ್ಳಿ ಅಂತೇಳಿ, ಯುವಕರಿಗೆ ಅನುಕೂಲ ಆಗಲಿ ಅಂತೇಳಿ ಮೊನ್ನೆ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಮತ್ತೆ ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇವತ್ತು ಆ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಿದೆ. ಇನ್ನೂ ಒಂದು ಕಾರ್ಯಕ್ರಮ ಇದೆ, ಬಡವರು ಹೊಟ್ಟೆ ತುಂಬುವಂತ ಕಾರ್ಯಕ್ರಮ. ಬಿಜೆಪಿ ನಮ್ಮ ಕಾಂಗ್ರೆಸ್ ಸರ್ಕಾರ 2013ರಲ್ಲಿ ಅಧಿಕಾರಕ್ಕೆ ಬಂದಾಗ ಸರ್ಕಾರ ಅಧಿಕಾರ ತಗೊಂಡು ಪ್ರಧಾನ CM ಆಗಿ ಮಾನ್ಯ ಸಿದ್ದರಾಮಯ್ಯನವರು ಕೇವಲ 2 ಗಂಟೆನಲ್ಲಿ ಬಡವರಿಗೆ ಫ್ರೀ ಆಗಿ 7 kg ಅಕ್ಕಿ ಕೊಡ್ತೀವಿ ಅಂತ ಘೋಷಣೆ ಮಾಡೋದು. ಅದರ ಅನುಷ್ಠಾನ ಆಯ್ತು. ಬಿಜೆಪಿ ಸರ್ಕಾರ ಬಂದ ಮೇಲೆ ಏನ್ ಮಾಡಿದ್ರು ಅಂದ್ರೆ ಅದನ್ನ ಕೇವಲ 4 kg 5 kg ಇಳಿಸ್ಬಿಟ್ರು, ಇನ್ನೂ ಕಮ್ಮಿ ಮಾಡ್ಬಿಟ್ರು. ಯಾಕಂದ್ರೆ ಬಡವರ ಹತ್ರ ಚೆನ್ನಾಗಿ ದುಡ್ಡಿದೆ, ಅವ್ರು ಹೆಂಗ್ ಬೇಕಾದ್ರು ಬರ್ತಾರೆ ಅಂತೇಳಿ ಅವರ ಆಲೋಚನೆ. ಅದಕ್ಕೆ ಬಡವರಿಗೆ ಇದರಿಂದ ಈ ಕಾರ್ಯಕ್ರಮ ಕೊಡೋದ್ರಿಂದ ಅವ್ರಿಗೆ ಅನುಕೂಲ ಆಗುತ್ತೆ ಅಂತೇಳಿ 5 kg ಅಕ್ಕಿ, ಇನ್ನ 5 kg ಕೊಡಬೇಕಾಗಿತ್ತು. ಆದ್ರೆ ಕೇಂದ್ರ ಸರ್ಕಾರದವರು ಅಕ್ಕಿ ಇದ್ರೂ ಕೂಡ ಗೋಡನ್ಗಳಲ್ಲಿ ಸ್ಟಾಕ್ ಇದೆ, ಇವತ್ತು ಅಕ್ಕಿ ವೇಸ್ಟ್ ಆಗಿ ಎಲ್ಲನೂ ಕೂಡ ಹಾಳಾಗ್ತಾ ಇದೆ ಅಕ್ಕಿ. ಆ ಅಕ್ಕಿ ಇಟ್ಕೊಂಡ್ರು ಕೂಡ ನಾವು ಜನಗಳು ಕೊಡೋದಕ್ಕೆ ದುಡ್ಡು ಕೊಡ್ತೀವಿ, ನಮ್ಮ ಸರ್ಕಾರ 35 ರೂಪಾಯಿ ಅಕ್ಕಿಗೆ ಕಾಸು ಕೊಡ್ತೀವಿ, ನಮಗೆ ಅಕ್ಕಿ ಕೊಡಿ ಅಂತ ಕೇಳಿದ್ರು ಕೂಡ ನಮ್ಮ ರಾಜ್ಯ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ ಎಷ್ಟು ಬಂದ್ಬಿಡ್ತದೆ ಅಂತೇಳಿ ಆ ಅಕ್ಕಿನೂ ಕೂಡ ಕೊಟ್ಟಿಲ್ಲ. ಅದಕ್ಕೆ ನಾವು ಏನು ಘೋಷಣೆ ಮಾಡಿದೀವಿ ಆ ಮಾತಿಂದ ಯಾವುದೇ ಕಾರಣಕ್ಕೂ ತಪ್ಪಿಕೊಳ್ಳಂಗಿಲ್ಲ. ಅದನ್ನು ಕೂಡ ನಾವು ಕೊಡಬೇಕು ಅಂತೇಳಿ ಇವತ್ತು 5 kg ಅಕ್ಕಿ, ಅದರ ಬದಲಾಗಿ 174 ರೂಪಾಯಿ ಪ್ರತಿಯೊಬ್ಬರಿಗೂ ಕೂಡ ಒಬ್ಬೊಬ್ಬರಿಗೆ 5 kg ಅಕ್ಕಿ ಬದಲಾಗಿ ಕಾಸು ಬರ್ತಾ ಇದೆ. ಬರ್ತಾ ಇದೆಯಲ್ಲ ಎಲ್ಲ ಅಕೌಂಟ್ಗಳು. ಬರ್ದೇ ಇರೋರು ಕೂಡ ನಮ್ಗೆ ಹೇಳ್ಬೇಕು. ಅದಕ್ಕೆ ನಾವು ಬಂದಿರೋದು. ರೇಷನ್ ಕಾರ್ಡ್ ಯಾವ್ದಿರೋದು? ರೇಷನ್ ಕಾರ್ಡ್ ಯಾವ್ದಮ್ಮ? BPL ಕಾರ್ಡಾ? ಆಯ್ತು, ಇವಾಗ ಅದ್ರ ಪ್ರಾಬ್ಲಮ್ ಇದ್ರೆ ಈಗಲೇ ಸಾಲ್ವ್ ಮಾಡ್ತೀವಿ. ಬಂದಿದ್ದಾರೆ ಎಲ್ಲ ಪಂಚಾಯತಿ ಸೆಕ್ರೆಟರಿಗಳು, ಮತ್ತೆ ನಮ್ಮ ರೆವಿನ್ಯೂ ಸೆಕ್ರೆಟರಿಗಳು, ಮತ್ತೆ ನಮ್ಮ ಫುಡ್ ಡಿಪಾರ್ಟ್ಮೆಂಟ್ ಅವರೆಲ್ಲ ಬಂದಿದ್ದಾರೆ. ಇವಾಗಲೇ ಸಾಲ್ವ್ ಮಾಡಿ ಈ ರೀತಿಯಾಗಿ 5 ಕಾರ್ಯಕ್ರಮಗಳನ್ನ ಘೋಷಣೆ ಮಾಡಿ ಅನುಷ್ಠಾನವನ್ನ ಮಾಡಿರ್ತಕ್ಕಂಥ ಇಡೀ ದೇಶದಲ್ಲಿ ಯಾವ್ದಾದ್ರು ಸರ್ಕಾರ ಇದೆ ಅಂತ ಹೇಳಿದ್ರೆ ಅದು ನಾವು ಹೆಮ್ಮೆಯಿಂದ ಹೇಳ್ಕೊಂತೀವಿ. ನಮ್ಮ ಸರ್ಕಾರ, ಕಾಂಗ್ರೆಸ್ ನೇತೃತ್ವದ ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರ ಸರ್ಕಾರ ಇವತ್ತು ನಮ್ಮ ರಾಜ್ಯದಲ್ಲಿ 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿ ಅನುಷ್ಠಾನಕ್ಕೆ ತಂದು ಬಡವರಿಗೆ ಅನುಕೂಲ ಆಗಲಿ ಮಾಡಿರ್ತಕ್ಕಂಥದ್ದು ನಮ್ಮ ಸರ್ಕಾರ. ಇದರೆಲ್ಲ ಅನುಷ್ಠಾನಗಳು ಆಗ್ಬೇಕು. ಆಗದೆ ಇದ್ರೆ ಪರಿಶೀಲನೆ ಮಾಡಿಕೊಡ್ಬೇಕು ಅಂತೇಳಿ ನಾವು ಬಂದಿದ್ದೇವೆ. ನಮ್ಮ ಅಧಿಕಾರಿಗಳು ಕೂಡ ಬಂದಿದ್ದಾರೆ. ಇವತ್ತು ಈ ಕಾರ್ಯಕ್ರಮ ಅನುಷ್ಠಾನ ಆಗಬೇಕು. ಮುಖ್ಯವಾಗಿ ನಮ್ಮ ಲೋಕಸಭಾ ಸದಸ್ಯರು 2014ರಲ್ಲಿ ನಮ್ಮ ಲೋಕಸಭೆಯಲ್ಲಿ ಗೆದ್ರು. ಆಗಿಂದ ಇವತ್ತು 2019 ಮತ್ತೆ 24ರಲ್ಲಿ ಚುನಾವಣೆ ಬರ್ತಾ ಇದೆ.
ನಿಮ್ಮೆಲ್ಲರೂ ಆಶೀರ್ವಾದದಿಂದ 2013ರಲ್ಲಿ ನಾವು ಓಟ್ ಹಾಕಿ ಗೆಲ್ಸಿದ್ದೀರಿ. 2014ರಲ್ಲಿ ನಮ್ಮ ಲೋಕಸಭಾ ಸದಸ್ಯರು ಸುರೇಶ್ ಅವರು ಕೂಡ ಓಟ್ ಹಾಕಿ ಗೆಲ್ಸಿದ್ರು. 2018ರಲ್ಲಿ ನನ್ನನ್ನು ಕೂಡ ಮತ್ತೆ ಗೆಲ್ಸಿದ್ರೆ ನಿಮ್ಮೆಲ್ಲರ ಆಶೀರ್ವಾದ ಗೆದ್ವಿ. 2019 ಕೂಡ ನಮ್ಮ ಲೋಕಸಭಾ ಸದಸ್ಯರು 2023ರಲ್ಲೂ ಕೂಡ ನಿಮ್ಮ ಆಶೀರ್ವಾದದಿಂದ ವಿಧಾನಸಭೆಯಲ್ಲಿ ಗೆದ್ವಿ. ನಿಮ್ಮ ಎಲ್ಲರ ಆಶೀರ್ವಾದದಿಂದ ಸರ್ಕಾರನೂ ಕೂಡ ಬಂದಿದೆ. ಅದಕ್ಕೆ ಪೂರಕವಾಗಿ ನಮ್ಮ ಸರ್ಕಾರ ಬಂದಿರೋದ್ರಿಂದ ನಿಮ್ಗೆ ಅನುಕೂಲ ಆಗಬೇಕು ಅಂತೇಳಿ ಏನಾದ್ರು ಕಾರ್ಯಕ್ರಮ ಕೊಡಬೇಕು ಅಂತ ಇವತ್ತು ಮಾಡ್ತಾ ಇರೋದು. ಮುಂದೆನೂ ಕೂಡ ಲೋಕಸಭಾ ಸದಸ್ಯರಾಗಿ ಒಬ್ಬ ಸಾಮಾನ್ಯರ ಕಾರ್ಯಕರ್ತರಾಗಿ ನಮ್ಮ ಲೋಕಸಭಾ ಸದಸ್ಯರು ಕೆಲಸ ಮಾಡ್ತಾ ಇದ್ದಾರೆ. ಇದನ್ನ ಗಮನದಲ್ಲಿ ಇಟ್ಕೋಬೇಕು. ಹಿಂದೆ ಕುಮಾರಸ್ವಾಮಿ ಅವರು ಈ ಭಾಗದಲ್ಲಿ ನಮ್ಮ ಕುಮಾರಸ್ವಾಮಿ ಅವರು ಕೂಡ ಲೋಕಸಭಾ ಸದಸ್ಯರಾಗಿದ್ರು. 5 ವರ್ಷ ಇದ್ರು ಇಲ್ಲಿ. 5 ವರ್ಷದಲ್ಲಿ 5 ದಿವಸ ಕೂಡ ನಮ್ಮ ಕ್ಷೇತ್ರಕ್ಕೆ ಬಂದಿಲ್ಲ. 5 ದಿವಸ 5 ವರ್ಷದಲ್ಲಿ. ಆದ್ರೆ ನಮ್ಮ ಲೋಕಸಭಾ ಸದಸ್ಯರು DK ಸುರೇಶ್ ಅವರು ಯಾವುದೇ ಕಾರ್ಯಕ್ರಮ ಇರಲಿ ಏನೇ ಇರಲಿ ಪ್ರತಿ 8 ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಬೆಳಿಗ್ಗೆ 10 ಗಂಟೆಗೆ ಬಿಟ್ರೆ ರಾತ್ರಿ 12 ಗಂಟೆ 1 ಗಂಟೆ ಆಗ್ತದೆ ಮನೆಗೆ ಬರುತ್ತೆ. ದಿನನಿತ್ಯ ಜನಸಾಮಾನ್ಯರ ಕಷ್ಟ ಸುಖಗಳನ್ನು ಆಲಿಸೋದು, ಮತ್ತೆ ಅವರಿಗೆ ಸಹಾಯ ಮಾಡೋದು, ಮತ್ತೆ ಕಾರ್ಯಕ್ರಮಗಳು ಕೊಡೋದು, ಮತ್ತೆ ಕಾರ್ಯಕ್ರಮಗಳು ಅಟೆಂಡ್ ಆಗೋದು, ಈ ರೀತಿಯಾಗಿ ಪ್ರತಿದಿನ ಅವರ ಒಂದು ಕಾರ್ಯಕ್ರಮವನ್ನ ಅನುಷ್ಠಾನ ಮಾಡ್ತಾರೆ, ಕೆಲಸ ಮಾಡ್ತಾರೆ. ಇಂಥವ್ರು ಬೇಕಾಗಿರೋದು ನಮ್ಗೆ ಅರ್ಥ ಮಾಡ್ಕೊಳ್ತಾ ನಾನು ಹೇಳ್ತಾ ಇರ್ತಕ್ಕಂಥ ಮಾತನ್ನು. ಓಟ್ ಹಾಕ್ಸ್ಕೊಂಡು ಮನೇಲಿರೋರಲ್ಲ, ಓಟ್ ಹಾಕಿದ್ಮೇಲೆ ನಮ್ಮ ಕಷ್ಟ ಸುಖ ವಿಚಾರಿಸೋದು ಬೇಕು. ನಮಗೆ ಕಷ್ಟ ಸುಖ ವಿಚಾರಿಸಿ ಅದಕ್ಕೆ ಪರಿಹಾರ ಕೊಡೋರು ಬೇಕು, ಮತ್ತೆ ಸರ್ಕಾರದ ಸೌಲಭ್ಯಗಳನ್ನು ಕೊಡೋರು ಬೇಕು. ಅಂತವರು ನಮ್ಮ ಲೋಕಸಭಾ ಸದಸ್ಯರು DK ಸುರೇಶ್ ಅವರು. ಅಂತವರನ್ನ ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಮತ್ತೆ ಗೆದ್ದು ಬಂದ್ರೆ ಈ ಏನು ಕಾರ್ಯಕ್ರಮಗಳಿದ್ದಾವೆ ಪ್ರತಿ ಮನೆಗೂ ಕೂಡ ಒಂದು ಮಿಸ್ ಆಗದಿರಂಗೆ ಮತ್ತೆ ಸರ್ಕಾರದಿಂದ ಇನ್ನ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿ ಕೊಡುವಂತದ್ದು ನಮ್ಮ ಜವಾಬ್ದಾರಿ. ಇವತ್ತು ನಮ್ಮ ಗ್ರಾಮ ಪಂಚಾಯತಿನಲ್ಲಿ ಅನೇಕ ಗ್ರಾಮಗಳಿಗೆ ನಾವು ಕಾಂಕ್ರೀಟ್ ಹಾಕ್ತಿದ್ದೀವಿ, ಕಾರುಗಳು ಹಾಕ್ತಿದ್ದೀವಿ. ಇನ್ನು ಕೆಲವೊಂದು ಇದಾವೆ, ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಒಂದ್ಸಾರಿ ಆಗ್ತಿದ್ದಂಗೆ ಮತ್ತೆ ಇನ್ನೊಂದ್ಸಾರಿ ಬರ್ತಾ ಇರ್ತೇವೆ, ಮಾಡ್ತಾ ಇರ್ತೇವೆ. ಇವತ್ತು ಈ ರಸ್ತೆನ ನಮ್ಮ ತಳಿ ರಸ್ತೆ, ಸಿಂಗಲ್ ರಸ್ತೆ, ನಾನು ಎಷ್ಟೋ ಸಾರಿ ನೋಡಿದ್ದೀನಿ ಆಕ್ಸಿಡೆಂಟ್ ಮೇಲೆ ಆಕ್ಸಿಡೆಂಟ್ ಆಗ್ತದೆ, ಆಕ್ಸಿಡೆಂಟ್ ಮೇಲೆ ಆಕ್ಸಿಡೆಂಟ್ ಆಗ್ತಾ ಇದೆ. ನಾವು ಈ ಡಬಲ್ ರೋಡ್ ಮಾಡಿದ್ಮೇಲೆ ಇಲ್ಲಿ ಎಷ್ಟಿದ್ದಪ್ಪ ಅಂದ್ರೆ ನನ್ನ ಪ್ರಕಾರ ಒಂದು 5 ಲಕ್ಷ ಇತ್ತು ಒಂದು ಎಕರೆ. ಇವತ್ತು 4 ಕೋಟಿ ರೂಪಾಯಿ ಆಗುತ್ತೆ. ಆ ರೋಡ್ ಪಕ್ಕದಲ್ಲಿ 4 ಕೋಟಿ ರೂಪಾಯಿ 5 ಕೋಟಿ ರೂಪಾಯಿ ಆಗುತ್ತೆ ಒಂದು ಎಕರೆ. ಇದು ಯಾಕೆ ಅಂತ ಹೇಳಿದ್ರೆ ಇವತ್ತಿಂದಲ್ಲ, ಮುಂದಾಲೋಚನೆ ಮುಂದಿನ ದಿನಗಳಲ್ಲಿ ಈ ಭಾಗ ಅಭಿವೃದ್ಧಿ ಆಗ್ತಕ್ಕಂಥ ಪ್ರದೇಶ ನಮ್ಮ ಆನೇಕಲ್. ಈಗಲಿಂದಲೇ ನಾವು ಪ್ಲಾನ್ ಮಾಡ್ಕೊಂಡ್ರೆ ಮಾತ್ರನೇ ಅವೆಲ್ಲಾನು ಕೂಡ ಮುಂದಿನ ದಿನಗಳಲ್ಲಿ ಅನುಕೂಲ ಆಗೋದು. ಅದಕ್ಕೋಸ್ಕರ ಡಬಲ್ ರೋಡ್ ಕೂಡ ಮಾಡಿದ್ದೀವಿ. ಈ ಭಾಗದಲ್ಲಿರ್ತಕ್ಕಂಥ ಅನೇಕ ರೈತರಿದ್ದಾರೆ. ರೈತರಿಗೂ ಕೂಡ ಈ ಪಂಚಾಯತಿನ ನನಗೆ ಗೊತ್ತಿದೆ, ಕೆರೆಗಳಿಗೆ ನೀರು ತುಂಬಿಸುವಂತ ಯೋಜನೆ ಇನ್ನೂ ಬಂದಿದೆ. ಅದನ್ನು ಕೂಡ ಹೊಸದಾಗಿ ನಮ್ಮ ಈ ಒಡನಹಳ್ಳಿ ಪಂಚಾಯತಿ, ಸಮಂದೂರು ಪಂಚಾಯತಿನಲ್ಲಿ ಯಾವ ಕೆರೆಗಳಿದ್ದಾವೆ ಅಂತೇಳಿ ಈಗಾಗಲೇ ನಾವು ಎಸ್ಟಿಮೇಟ್ ಮಾಡಬೇಕು, ಯಾವ ಕೆರೆಗಳಿಗೆ ಗುಡಿಸಬೇಕು ಅಂತೇಳಿ ಹೇಳಿದ್ದೀವಿ. ಅದು ಕೂಡ 2ನೇ ಹಂತದಲ್ಲಿ ನಾವು ಕೆರೆಗಳಿಗೆ ನೀರು ತುಂಬಿಸುವಂತ ಯೋಜನೆ ಕೂಡ ಕೊಡುವಂತದಕ್ಕೆ ಕಾರ್ಯೋನ್ಮುಖರಾಗಿದೆ. ಇನ್ನೊಂದೇನಂತ ಹೇಳಿದ್ರೆ ನಮ್ಮ ತಾಲೂಕಿನಲ್ಲಿ ವಿಶೇಷವಾಗಿ ಎಲ್ಲೂ ಯಾವುದೇ ನದಿ ಇಲ್ಲ, ಹೊಳೆ ಇಲ್ಲ. ನಾವೇನಾದ್ರೂ ಕೂಡ ಇವತ್ತು ಬದುಕ್ತಾ ಇದೀವಿ ನಮ್ಮ ತಾಲೂಕಿನಲ್ಲಿ ಅಂದ್ರೆ ಬೋರ್ವೆಲ್. ಈ ಬೋರ್ವೆಲ್ ಇಲ್ಲ ಅಂತ ಹೇಳಿದ್ರೆ ಇಲ್ಲ, ಜೀವನನೇ ಇಲ್ಲ ಅಂತ ಒಂದು ಪರಿಸ್ಥಿತಿ ಇದೆ. ಇದೇ ರೀತಿಯಾಗಿ ನಮ್ಮ ತಾಲೂಕಿನಾದ್ಯಂತ ಇರ್ತಕ್ಕಂಥ ಪರಿಸ್ಥಿತಿ. ಅದಕ್ಕೋಸ್ಕರನೇ ನಮ್ಮ ಲೋಕಸಭಾ ಸದಸ್ಯರಾದಂತ DK ಸುರೇಶ್ ಅವರು ನಾವು ಎಲ್ಲ ಹೋಗಿ ಮಾನ್ಯ DK ಶಿವಕುಮಾರ್ ಅವರನ್ನ, ನಮ್ಮ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ನಿನ್ನೆ ಬಂದಿದ್ರು, ಅದ್ರ ಬಗ್ಗೆ ಹೇಳಿದ್ರು. ನೆನ್ನೆ ಇಲ್ಲಿ ಆನೇಕಲಲ್ಲಿ ಕಾವೇರಿ ನೀರು ಕೊಡಬೇಕು, ನಮ್ಮ ತಾಲೂಕಲ್ಲಿ ತುಂಬಾ ಸಮಸ್ಯೆ ಇದೆ, ನೀರಿಗೆ ಕುಡಿಯೋ ನೀರು ವ್ಯವಸ್ಥೆನೂ ಕೂಡ ಇಲ್ಲ ಅಂತ ಹೇಳಿ ಹೇಳಿದಾಗ ಕೂಡಲೇ ಸ್ಪಂದಿಸಿ ಇವತ್ತು ಕಾವೇರಿ ನೀರು ಇಡೀ ತಾಲೂಕಿನಾದ್ಯಂತ ಇರ್ತಕ್ಕಂಥ ಎಲ್ಲಾ ಗ್ರಾಮಗಳಿಗೂ ಎಲ್ಲಾ ಮನೆಗಳಿಗೂ ಕೂಡ ಮುಂದಿನ ದಿನದಲ್ಲಿ ಮನೆ ಮನೆಗೂ ಕಾವೇರಿ ನೀರು ಏನ್ ಹೇಳಿ ಪ್ರತಿ ಮನೆಗೂ ಕೂಡ ಎಲ್ಲಾ ಊರಿಗೂ ಕೂಡ ಕಾವೇರಿ ನೀರು ಬರುವಂತ ವ್ಯವಸ್ಥೆ ಈಗಾಗಲೇ ಸರ್ಕಾರದಲ್ಲಿ ಅನುಮೋದನೆ ಆಗಿದೆ, ಅಂದ್ರೆ ಶಾಂಕ್ಷನ್ ಆಗಿದೆ. ಇನ್ನೊಂದು ತಿಂಗಳಲ್ಲಿ ಟೆಂಡರ್ ಆಗ್ತದೆ. ಟೆಂಡರ್ ಆದ್ಮೇಲೆ ಆಟೋಮೆಟಿಕ್ ಆಗಿ ಟೆಂಡರ್ ಆದ್ಮೇಲೆ ಕೆಲಸ ಪ್ರಾರಂಭ ಆಗ್ತದೆ. ಕೆಲಸ ಪ್ರಾರಂಭ ಆದ್ಮೇಲೆ ಫಾಸ್ಟ್ ಆಗಿ ನಮ್ಮ ತಾಲೂಕಿನಿರ್ತಕ್ಕಂಥ ಪ್ರತಿ ಮನೆಗೂ ಕೂಡ ಕಾವೇರಿ ನೀರಿನ ಒಂದು ವ್ಯವಸ್ಥೆ ಕೊಡುವಂತ ಕೆಲಸ ಆಗ್ತದೆ. ಇದು ಸಣ್ಣ ಕೆಲಸ ಅಲ್ಲ. ಅದೇ ರೀತಿ ಇವತ್ತು ಮೆಟ್ರೋ ರೈಲು ವಂಶದುರ್ಗ ಇದೆ,
ಅದನ್ನ ಆನೆಕಲ್ಗೆ ತರಬೇಕು ಅಂತೇಳಿ ನಮ್ಮ ಲೋಕಸಭಾ ಸದಸ್ಯರು ನಾವೆಲ್ಲರೂ ಕೂಡ ಕೇಳಿದಾಗ ಅದು ಕೂಡ ಅದನ್ನ ಈಗಾಗಲೇ ಲೈನ್ ಎಸ್ಟಿಮೇಟ್ ಮಾಡಬೇಕು ಅಂತೇಳಿ ಅಧಿಕಾರಿಗಳು ತಿಳಿಸಿದ್ದಾರೆ. ಆನೆಕಲ್ಗೆ ಬರಬೇಕು, ಅತ್ತಿಬೆಲೆಗೆ ಬರಬೇಕು, ಅತ್ತಿಬೆಲೆಯಿಂದ ಸರ್ಜಾಪುರಕ್ಕೆ ಹೋಗ್ಬೇಕು, ಸರ್ಜಾಪುರದಿಂದ ಏರ್ಪೋರ್ಟ್ಗೆ ಹೋಗ್ಬೇಕು ಅಂತೇಳಿ ಎಲ್ಲ ಕೊಟ್ಟಿದ್ದೀವಿ. ಅದು ಜಿಗಡಿಗೂ ಬರ್ತದೆ, ಕೊಟ್ಕೆರೆಯಿಂದ. ಇವೆಲ್ಲರೂ ಕೂಡ ಸಣ್ಣ ಕಾರ್ಯಕ್ರಮಗಳಲ್ಲ. MLA ಗೆಲ್ಲೋದಿತ್ತಲ್ಲ, MP ಗೆಲ್ಲೋದಿತ್ತಲ್ಲ. ಆದ್ರೆ ನಮ್ಮ ಕ್ಷೇತ್ರಕ್ಕೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯವನ್ನು ಕೊಡಿಸುವಂಥದ್ದು ನಮ್ಮ ಜವಾಬ್ದಾರಿ. ಅದಕ್ಕೆ ಪೂರಕವಾಗಿ ನಾವು ನಮ್ಮ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಇದನ್ನು ಅನುಷ್ಠಾನ ಮಾಡುವಂತ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಎಲ್ಲ ಕೂಡ ಆಗ್ತಾ ಇದೆ. ಇನ್ನೂ ಕೂಡ ನಮ್ಮ ಆನೇಕಲ್ಲಲ್ಲಿ ಸ್ಟೇಡಿಯಂ ಮಾಡಬೇಕು ಅಂತಿದ್ದೀವಿ. 2 ಸ್ಟೇಡಿಯಂ, ASP ಗ್ರೌಂಡ್ ಒಂದು ಮತ್ತು ಚಿಕ್ಕೇರಿಯಲ್ಲಿ ಒಂದು 2 ಸ್ಟೇಡಿಯಂ, ಅದು ಕೂಡ ಕೊಟ್ಟಿದ್ದೀವಿ. CMಗೆ ಮತ್ತೆ ನಮ್ಮ ಕ್ರೀಡಾ ಸಚಿವರು ಕೊಟ್ಟಿದ್ದೀವಿ. ಅದು ಕೂಡ ಸ್ಯಾಂಕ್ಷನ್ ಆಗ್ತದೆ. ಮತ್ತೆ ಎಲ್ಲಾ ಅಧಿಕಾರಿಗಳು ಕೂಡ ಒಂದೇ ಆಫೀಸಲ್ಲಿ ಇರಬೇಕು ಅಂತೇಳಿ ಮಿನಿ ವಿಧಾನಸೌಧ ಅದನ್ನು ಕೂಡ ಮಾಡೋದಕ್ಕೆ ಈಗಾಗಲೇ ಫೈಲ್ ಮೂವ್ಮೆಂಟ್ ಆಗ್ತಾ ಇದೆ. ಅದು 28 ಕೋಟಿ ರೂಪಾಯಿ ಪ್ರಾಜೆಕ್ಟ್, ಅದು ಕೂಡ ಮಾಡ್ತಾ ಇದ್ದೀವಿ. ಇದನ್ನ ಯಾಕೆ ಹೇಳ್ತಾ ಇದೀವಿ ಅಂದ್ರೆ ನಮ್ಮ ಜವಾಬ್ದಾರಿ ನಮ್ಮ ಜಗಳ ಮೇಲೆ ನೀವು ಏರಿಸಿದ್ದೀರ, ಅದನ್ನ ನಾವು ಮಾಡಬೇಕು. ಅದು ನಮ್ಮ ಕರ್ತವ್ಯ. MLA ಆದ ತಕ್ಷಣ ಮನೇಲಿ ಕುತ್ಕೊಳ್ಳೋದಲ್ಲ, MP ಆದ ತಕ್ಷಣ ಮನೇಲಿ ಕುತ್ಕೊಳ್ಳೋದಲ್ಲ. ನಿಮಗೆ ಓಟ್ ಹಾಕಿ ಗೆಲ್ಸಿದಿರ ನಂಬಿಕೆಯಿಂದ ಆ ಓಟ್ಗೆ ಬೆಲೆ ಸಿಗಬೇಕು ಅಂತೇಳಿ ಈ ಎಲ್ಲಾ ಕಾರ್ಯಕ್ರಮ ಅನುಷ್ಠಾನ ಮಾಡ್ತಾ ಇದ್ದೀವಿ. ವಿಶೇಷ ಮೂಲಭೂತ ಸೌಕರ್ಯಗಳು ಒತ್ತು ರಸ್ತೆ, ನೀರು, ಕರೆಂಟು, ಮನೆ, ಈ ಒಂದು 4 ಕಾರ್ಯಕ್ರಮ ಬಹು ಮುಖ್ಯವಾಗಿರ್ತಕ್ಕಂಥದ್ದು ಮನುಷ್ಯರಿಗೆ. ಬೇರೆ ಬಿಡಿ ಕಷ್ಟನ ಸುಖನ ಕೂಲಿನ ನಾಲಿನ ಮಾಡ್ಕೊಂಡು ಮನುಷ್ಯ ಬದುಕ್ತಾರೆ. ಆದ್ರೆ ಮೂಲಭೂತ ಸೌಕರ್ಯಗಳು ಇಂಪಾರ್ಟೆಂಟ್. ಇವು ಕೊಟ್ರೆ ಕರೆಂಟ್ ಇದ್ರೆ ಸಮಸ್ಯೆ ಇಲ್ಲ, ನೀರಿದ್ರೆ ಸಮಸ್ಯೆ ಇರಲ್ಲ, ರಸ್ತೆ ಇದ್ರೆ ಸಮಸ್ಯೆ ಇರಲ್ಲ, ಮನೆ ಇದ್ರೆ ಸಮಸ್ಯೆ ಇಲ್ಲ. ಇಷ್ಟಕ್ಕೆ ಬಡವರಿಗೆ ಅನುಕೂಲ ಆಗ್ಬೇಕು ಅಂತ ಈ ಕಾರ್ಯಕ್ರಮ ಅನುಷ್ಠಾನವನ್ನು ಮಾಡ್ತಾ ಇದ್ದೀವಿ. ಇದೇ ರೀತಿಯಾಗಿ ನಮ್ಮ ಚುನಾವಣೆಯಲ್ಲಿ ಯಾವ ರೀತಿಯಾಗಿ ನೀವೆಲ್ಲರೂ ಕೂಡ ಸಹಕಾರವನ್ನು ಕೊಟ್ಟರೆ ನಮ್ಮ ಮುಖಂಡರು, ಕಾರ್ಯಕರ್ತರು, ನಮ್ಮ ಮತದಾರರು, ಅದೇ ರೀತಿಯಾಗಿ ನಮಗೆ ಬೆನ್ನೆಲುಬಾಗಿ ಎಲ್ಲಾ ಕಾರ್ಯಕ್ರಮಗಳು ಕೂಡ ಹಿಂದೆ ನಿಂತಿರ್ತಕ್ಕಂಥವರು ಸನ್ಮಾನ್ಯ DK ಸುರೇಶ್ ಅವರು, ರಾಮಲಿಂಗಾರೆಡ್ಡಿ ಸಾಹೇಬ್. ಅದು ಮುಂದೆ ಬರುವಂತ ಚುನಾವಣೆಯಲ್ಲಿ ಕೂಡ ನೀವು ದಯವಿಟ್ಟು ಯೋಚನೆ ಮಾಡಿ ಕೆಲಸ ಮಾಡೋರಿಗೆ ಅವಕಾಶ ಕೊಡಿ. ಕೆಲಸ ಮಾಡಿ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸುವಂಥದ್ದು. ವಿಶೇಷ ಇನ್ನೊಂದು ಏನಂತ ಹೇಳಿದ್ರೆ ಸರ್ಕಾರ ಇದೆ. ಸರ್ಕಾರ ಇದ್ರೆ ನೀವೇನು ಹೇಳಿದ್ರು ಕೂಡ ಆ ಕೆಲಸಗಳು ಸರ್ಕಾರದಿಂದ ಆಗುವಂತ ಕೆಲಸಗಳನ್ನ ಮಾಡ್ಲಿಕ್ಕೆ ನಾವು ಯಾವತ್ತೂ ಕೂಡ ಸದಾ ಸಿದ್ಧರಾಗಿದ್ದೇವೆ. ನಿಮ್ಮೆಲ್ಲರ ಆಶೀರ್ವಾದ ನನಗೆ ಯಾವ ರೀತಿಯಾಗಿ ಮತವನ್ನ ಕೊಟ್ಟು ಗೆಲ್ಲಿಸಿದ್ದೀರಾ 2023ರ ಮೇ ಚುನಾವಣೆಯಲ್ಲಿ, ಅದೇ ತರ ಈ ಒಂದು ಚುನಾವಣೆಯಲ್ಲಿ ಕೂಡ ನಮ್ಮ ಲೋಕಸಭಾ ಸದಸ್ಯರು ನಮಗೆ ಏನು ಓಟ್ ಬಂದಿದೆ ಅದಕ್ಕಿಂತ ಹೆಚ್ಚಿನ ಓಟನ್ನು ಕೊಡುವಂಥದಕ್ಕೆ ನಮ್ಮೆಲ್ಲ ಕಾರ್ಯಕರ್ತರು, ಮುಖಂಡರು ಎಲ್ಲ ನಮ್ಮ ಮತದಾರರು ಕೂಡ ಹೆಚ್ಚಿನ ರೀತಿಯಲ್ಲಿ ಸಹಕಾರವನ್ನ ಸಹಾಯವನ್ನ ಮಾಡಬೇಕು ಅಂತೇಳಿ ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ನಾನು 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಪಂಚಾಯಿತಿಯ ಅಧ್ಯಕ್ಷರಾದಂಥ ಶ್ರೀಮತಿ ಚೈತ್ರಾ ಬಾಬು ಅವರೇ, ಶ್ರೀಮತಿ ರಾಮತ್ನವರೇ, ಎಲ್ಲ ಗೌರವಾನ್ವಿತ ಪಂಚಾಯಿತಿಯ ಸದಸ್ಯರೇ, ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಹರೀಶ್ ಅವರೇ, ತಾಲೂಕಿನ ಎಲ್ಲ ಅಧಿಕಾರಿ ಮಿತ್ರರೇ, ಮಾಧ್ಯಮದ ಸ್ನೇಹಿತರು, ಇವತ್ತು ತಮ್ಮ ಗ್ರಾಮದ ಕುಂದುಕೊರತೆಗಳನ್ನು ಆರಿಸಬೇಕು ಅಂತೇಳಿ ನಾನು ಮತ್ತು ಶಾಸಕರಿಬ್ಬರು ಎಲ್ಲ ಅಧಿಕಾರಿಗಳ ಜೊತೆ ನಿಮ್ಮ ಪಂಚಾಯತಿಗೆ ಬಂದಿದ್ದಾರೆ. ತಾವು ಕೂಡ ಅನೇಕ ಅರ್ಜಿಗಳನ್ನ ನಿಮ್ಮ ಸಮಸ್ಯೆಗಳನ್ನ ತಾವೆಲ್ಲರೂ ಕೂಡ ತಿಳಿಸಿದ್ದೀರಿ. ಅದ್ರ ಜೊತೆಗೆ ಕೆಲವು ವಿಚಾರಗಳನ್ನ ಪಂಚಾಯಿತಿ ಅಧ್ಯಕ್ಷರು ಕೂಡ ನನಗೆ ಮನವಿಯನ್ನ ಕೊಟ್ಟಿದ್ದಾರೆ, ಅನೇಕ ಸದಸ್ಯರುಗಳು ಮನವಿಯನ್ನ ಕೊಟ್ಟಿದ್ದಾರೆ. ನೀವು ಕೂಡ ಒಂದಷ್ಟು ಮನವಿಗಳನ್ನ ಶಾಸಕರಿಗೆ ನನಗೆ ಕೊಟ್ಟಿದ್ದಾರೆ. ಕೆಲವರು ವೈಯಕ್ತಿಕವಾದಂತಹ ವಿಚಾರಗಳಿಗೆ ನಮಗೆ ಸಮಸ್ಯೆ ಬಗೆಹರಿಸಿಕೊಳ್ಳಲು ಕೊಟ್ಟಿದ್ದಾರೆ. ಇನ್ನು ಕೆಲವರು ಸಾರ್ವಜನಿಕವಾಗಿ ಆಗ್ಬೇಕಾಗಿರ್ತಕ್ಕಂತಹ ಕೆಲಸಗಳ ಬಗ್ಗೆ ಗಮನವನ್ನು ಸೆಳೆದಿದ್ದೀವಿ. ಕೆಲವರು ಪಂಚಾಯಿತಿಯ ಅಧ್ಯಕ್ಷರು, ಸದಸ್ಯರು ನಮಗೆ ಬೋರ್ವೆಲ್ಗಳು ಬೇಕು, ಕುಡಿಯ ನೀರಿಗೆ ಸಮಸ್ಯೆ ಇದೆ ಅಂತ ಅವರು ಅರ್ಜಿ ಕೊಟ್ಟಿದ್ದಾರೆ. ಸಾರ್ವಜನಿಕರು ಕೆಲವರು 2 ಊರುಗಳಲ್ಲಿ ನಮಗೆ ನೀರು ತೊಂದರೆ ಇದೆ ಅಂತ ಹೇಳಿದ್ದಾರೆ. ನಾನು DO ಅವರಿಗೆ ಮತ್ತು PDO ಅವರಿಗೆ ತಿಳಿಸಿದ್ದೇನೆ. ಆದಷ್ಟು ಬೇಗ ನೀರಿಗೆ ಬರಗಾಲ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಸಾಕಷ್ಟು ನೀರಿನ ಸಮಸ್ಯೆ ಉದ್ಭವ ಆಗ್ತದೆ. ಅದು ಯಾವುದೇ ರೀತಿ ಸಮಸ್ಯೆ ಆಗದೇ ಇರೋ ರೀತಿ ತಾವು ನೋಡ್ಕೋಬೇಕು ಅಂತ ಹೇಳಿ ನಾನು ಸೂಚನೆಯನ್ನ ಕೊಟ್ಟಿದ್ದೇನೆ. ಅದಾದ ಮೇಲೆ
ಪಂಚಾಯತಿ ಕಟ್ಟಡ ಆಗಬೇಕು, ನಮಗೆ ಪಂಚಾಯತಿ ಕಟ್ಟಡಕ್ಕೆ ಅನುದಾನ ಬೇಕು ಅಂತ ಕೂಡ ಪಂಚಾಯತಿ ಅಧ್ಯಕ್ಷರು ಮನವಿಯನ್ನು ಸಲ್ಲಿಸಿದ್ದಾರೆ. ಯಾರು ಬಂದು ನನ್ನನ್ನು ಭೇಟಿ ಮಾಡಿದ್ರೆ ಸಂಬಂಧಪಟ್ಟಂತ ಮಂತ್ರಿಗಳಿಗೆ ನಾನು ತಿಳಿಸ್ತೇನೆ. ಒಂದು 50 ಲಕ್ಷ ರೂಪಾಯಿ ಕೊಡ್ಲಿಕ್ಕೆ ನಾನು ಈಗಲೇ ನಿಮಗೆ ರೈಟ್ ಟೈಮ್ ಈಗ ಒಂದು ವಾರದೊಳಗಡೆ 10 ದಿನದೊಳಗಡೆ ನೀವೇನಾದ್ರು ದುಡ್ಡು ಪಡ್ಕೊಂಡ್ರೆ ಪಡ್ಕೊಂಡಂಗೆ. ಯಾರಾದರೂ ಓಡಾಡ್ತೀವಿ ಅಂತ ಅಂದರೆ ಅದಕ್ಕೇನು ಬೇಕು ನಾನು ಸಂಪೂರ್ಣವಾದಂಥ ಸಹಕಾರವನ್ನು ಕೊಡ್ತೇನೆ. ಕೆಲವರು ನಮ್ಮೂರಿಗೆ ಶುದ್ಧ ಕುಡಿಯೋ ನೀರನ್ನು ಕಟ್ಟಬೇಕು ಅಂತ ಹೇಳಿದ್ದೀರಿ. ಶಾಸಕರಿಗೆ ತಿಳಿಸ್ತೀನಿ, ಅವರು ಕುಡಿಯೋ ನೀರಿನ ಇಂಜಿನಿಯರ್ಗಳ ಹತ್ರ ಮಾತನಾಡಿ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅದೆಲ್ಲ ಖಂಡಿತ ಶುದ್ಧ ಕುಡಿಯೋ ನೀರಿನ ಘಟಕವನ್ನ ಒದಗಿಸುವಂತ ಕೆಲಸ ಮಾಡ್ತಾರೆ. ಇದಲ್ಲದೆ ನಮ್ಮ ಪಂಚಾಯತಿನಲ್ಲಿ ಕೆರೆಗಳಿದೆ, ಮರಗಳು ಬೆಳ್ಕೊಂಡಿದೆ, ಕೆರೆಗಳಲ್ಲಿ ಬಿದಿರು ಬೆಳ್ಕೊಂಡಿದೆ, ಕಾಡು ಪ್ರಾಣಿಗಳು ಒಳಗಡೆ ಸೇರ್ಕೊಂಡು ನಮಗೆ ಸಮಸ್ಯೆ ಆಗ್ತಾ ಇದೆ ತಿಳಿಸಿದ್ದಾರೆ. ನಾನು ಸೋಷಿಯಲ್ ಫಾರೆಸ್ಟ್ ಅವರು ಬಂದಿದ್ದಾರೆ, ಸೋಷಿಯಲ್ ಫಾರೆಸ್ಟ್ ಏನು ಕೆಲಸ ನಾನು ಅವರಿಗೆ ತಿಳಿಸ್ತಾ ಇದ್ದೀನಿ. ಯಾವ್ಯಾವ ಕೆರೆಗಳಲ್ಲಿ ಮರ ಗಿಡಗಳನ್ನು ಹಾಕಿದ್ದಾರೆ ತಕ್ಷಣ ಸಂಬಂಧಪಟ್ಟಂತ ಅರಣ್ಯ ಇಲಾಖೆ, ಸಾಮಾಜಿಕ ಅರಣ್ಯ ಇಲಾಖೆ ಅಧಿಕಾರಿಗಳನ್ನ ಕರೆದು ಅದನ್ನ ಇನ್ಸ್ಪೆಕ್ಷನ್ ಅನ್ನು ಮಾಡಿ ಪಂಚಾಯತಿ ವಶಕ್ಕೆ ಪಡೆದು ಅದನ್ನ ಹರಾಜು ಹಾಕ್ಲಿಕ್ಕೆ, ಪಂಚಾಯತಿ ಮುಖಾಂತರ ಹರಾಜು ಹಾಕೊಳ್ಳಿಕ್ಕೆ ಅವಕಾಶ ಇದೆ. ಅವರಿಗೆ ಹರಾಜು ಹಾಕೊಂಡು ಅದನ್ನ ಪೂರ್ತಿ ಸಂಪೂರ್ಣವಾಗಿ ತೆರವುಗೊಳಿಸ್ತಕ್ಕಂಥದ್ದು ಪಂಚಾಯತಿ ಅನುದಾನನೂ ಸೇರಿದಂತೆ ಬಳಸಿಕೊಂಡು ಆ ಕೆರೆಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ ತಾವು ತಾಲೂಕ್ ಪಂಚಾಯತಿ ಅನುದಾನನೂ ಸೇರಿದಂಗೆ ತಾವು ನೀವು ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ನಾನು ತಿಳಿಸ್ತಾ ಇದ್ದೀನಿ. ಈಗ ನೀನ್ ಹೇಳಿದ್ದಕ್ಕೂ ನಾನು ಹೇಳಿದ್ದಕ್ಕೂ ವ್ಯತ್ಯಾಸ ಇದೆ. ಈಗ ನೀನ್ ಹೇಳಿದ್ದಕ್ಕೂ ನೀನ್ ಎಲ್ಲೆಲ್ಲೋ ಕೊಟ್ಕೊಂಡು ನಾನು ಏನೇ ಮಾಡಬೇಕು ಅಂತ ಹೇಳಿ ಮರ ಮೇಲೆ ಕೊಯ್ದ್ಬಿಟ್ಟು ನೈಟ್ ಹೊತ್ತು ಬಂದ್ರೆ ಗಾಡಿ ಬಂದ್ರೆ ಎಷ್ಟು ಜನ ಹುಡುಗರು ಸಾಯ್ತಾವ್ರ. ಮೊನ್ನೆ 3 ಸುತ್ತೋದ್ರು. ಆ ಮೇಲೆ ಬುಡ ಕೊಯ್ದ್ಬಿಟ್ಟು ಅದನ್ನ ಕೇಳೋದು ಗತಿ ಇಲ್ಲ ನಮ್ಮ ಪಂಚಾಯಿತಿಯಲ್ಲಿ. ಹೇಳಿ, ಆ ಮರ ಬುಡಗಳು ಇಷ್ಟವೇ ನೋಡಿ, ಅಲ್ಲಿ ಹೋಗಿ ಲೈನಲ್ಲಿ ನೋಡಿಸಿ ಆ ಬುಡಗಳು ಎತ್ತಿ ಅದನ್ನ ತೋಡಿ ಆಚೆ ಬಿಚ್ಚಾಕ ಮಾಡ್ಕೊಡ್ತಾರೆ. ಅದಾದ್ಮೇಲೆ ಕೆಲವರು ಸ್ಮಶಾನದ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ದಾರೆ, ಕೆಲವರು ಸ್ಮಶಾನಕ್ಕೆ ಜಾಗ ಬೇಕು ಅಂತ ಹೇಳಿದ್ದಾರೆ. ಸ್ಮಶಾನಕ್ಕೆ ಅಭಿವೃದ್ಧಿಗೆ ನಿಮ್ಮ ಪಂಚಾಯತಿ ಅನುದಾನನೇ ಬಳಕೆ ಮಾಡಿ ನಾವು ಉದ್ಯೋಗ ಖಾತ್ರಿ ಯೋಜನೆಯನ್ನ ಅನುಷ್ಠಾನ ಮಾಡಲಿಕ್ಕೆ ತಾವು ಪ್ರಯತ್ನ ಮಾಡಬೇಕು ಅಂತ ಹೇಳಿ ಇಒಗೆ PDOಗೆ ನಾನು ತಿಳಿಸ್ತಾ ಇದ್ದೀನಿ. ಅದೇನು ದೊಡ್ಡ ಕೆಲಸ ಅಲ್ಲ. ಅಕಸ್ಮಾತ್ ನಿಮ್ಗೆ ಕಷ್ಟ ಆಯ್ತು ಅಂತ ಅಂದ್ರೆ ನಿಮ್ಮ ಪಂಚಾಯತಿ ಅನುದಾನನ ಕನ್ವರ್ಜೆನ್ಸ್ ಮುಖಾಂತರ ಹಾಕೊಂಡು 50-60-40 ರೇಷಿಯೋ ಬರೋ ರೀತಿಯಲ್ಲಿ ನೀವು ಒಂದು 5 ಲಕ್ಷ ಪಂಚಾಯತಿ ಅನುದಾನ ಹಾಕೊಳ್ಳಿ, ಇನ್ನೊಂದು 10 ಲಕ್ಷನ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಹಾಕೊಳ್ಳಿ, 15 ಲಕ್ಷ ಆಗುತ್ತೆ. ಆಗ ನೀವು ಕೆಲಸ ಮಾಡಲಿಕ್ಕೆ ನಿಮಗೆ ಅನುಕೂಲ ಆಗುತ್ತೆ. ಸೊ ಅದನ್ನ ನೀವು ಕನ್ವರ್ಜೆನ್ಸ್ ಮುಖಾಂತರ ಮಾಡ್ತೀವಿ ಅಂತ ಅಂದ್ರೆ ನಿಮ್ಮ ಪಂಚಾಯತಿನಲ್ಲೇ ನೀವೇ ಅದನ್ನ ಕೆಲಸನ ಸಂಪೂರ್ಣವಾಗಿ ಮಾಡಲಿಕ್ಕೆ ಅವಕಾಶ ಇದೆ. ಕೆರೆ ಹೂಳೆತ್ತಕ್ಕಂಥ ವಿಚಾರ ಇರ್ಬೋದು, ಹೂಳೆತ್ತಿ ಕ್ಲೀನ್ ಮಾಡ್ತಕ್ಕಂಥ ವಿಚಾರ ಇರ್ಬೋದು, ಮತ್ತು ನಿಮ್ಮ ಸ್ಮಶಾನದ ಅಭಿವೃದ್ಧಿ ವಿಚಾರ ಇರ್ಬೋದು. ಇವೆರಡನ್ನೂ ಕೂಡ ನಿಮಗೆ ಮಾಡ್ಲಿಕ್ಕೆ ಆಗುತ್ತೆ. ಬಹುಶಃ ನನಗೆ ಬಂದಂತ ಅರ್ಜಿಗಳೆಲ್ಲವನ್ನೂ ಹೇಳ್ತಾ ಹೋಯ್ತು ಅಂತ ಅಂದ್ರೆ ನಿಮ್ಗೆಲ್ಲ ಬೇಜಾರಾಗುತ್ತೆ. ನಾನೆಲ್ಲರೂ ಕೂಡ ಹೇಳಲಿಕ್ಕೆ ಹೋಗೋದಿಲ್ಲ. ನಾನು ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ಪಂಚಾಯತಿಗೆ ಸಂಪೂರ್ಣವಾದಂತ ಅಧಿಕಾರ, ನಿಮ್ಮದೇ ಆದಂತ ಅಧಿಕಾರವನ್ನ, ಗ್ರಾಮ ಸ್ವರಾಜ್ ಗ್ರಾಮದ ಅಧಿಕಾರವನ್ನ ಕೊಟ್ಟಿದ್ದಾರೆ. ನೀವು ಅದನ್ನ ಚಲಾಯಿಸುವಂತ ಇಚ್ಛಾಶಕ್ತಿಯನ್ನ ಪ್ರದರ್ಶನ ಮಾಡಬೇಕು. ನೀವು ಎಲ್ಲದಕ್ಕೂ ಕೂಡ ಸರ್ಕಾರವನ್ನೇ ನಂಬಿ ಸರ್ಕಾರ ಆಡಳಿತ ಧ್ರುವೀಕರಣ ಆಗಲಿ ಅಂತ ಹೇಳಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ಜಾರಿಗೆ ಮಾಡಿರ್ತಕ್ಕಂಥ ನಾನು ಒಪ್ಕೋತೀನಿ. ಅಲ್ಲಿ ಯಾವುದೋ ಬ್ಯಾಡಗನಹಳ್ಳಿ ಪಂಚಾಯತಿನಲ್ಲೋ ಯಾವುದೋ ಸರ್ಕಾಪುರ ಪಂಚಾಯತಿನಲ್ಲೋ ಅದೆಲ್ಲ ಉದ್ಯೋಗ ಖಾತ್ರಿ ಯೋಜನೆ ಮಾಡಲಿಕ್ಕೆ ಕಷ್ಟ ಆಗುತ್ತೆ.
ನಿಮ್ಮೂರಲ್ಲಿ ಇನ್ನೂ ವ್ಯವಸಾಯ ಅಂತ ನೋಡಿದೆ, ಉಳ್ಳಿ ಹೊಡ್ಕೊಂಡು ಹೋಯ್ತಾ ಇದ್ರು, ಟ್ರ್ಯಾಕ್ಟರ್ ತುಂಬ ಉಳ್ಳಿ ತುಂಬಿಕೊಂಡು ಹೋಯ್ತಾ ಇದ್ರು. ಇನ್ನ ಹಳ್ಳಿ ತರನೇ ಇದೆ, ಇನ್ನ ವ್ಯವಸಾಯ ಯಾರು ಬಿಟ್ಟಿಲ್ಲ. ವ್ಯವಸಾಯ ಎಲ್ಲ ಪಾಪ ಹಿರಿಯರೆಲ್ಲ ಬಂದವ್ರು, ಎಲ್ಲ ವ್ಯವಸಾಯ ಮಾಡ್ಕೊಂಡು ಹೊಲ ಗಿಲ ದನ ಕೆಟ್ಟಾಕ್ಬಿಟ್ಟು ಬಿಟ್ಟು ಅಂತ ಎಂಪಿಯವರು ಎಮ್ಮೆಲ್ಲೆ ಬರ್ತಾವ್ ಊರಿಗೆ ಅಂತೇಳಿ ಎಲ್ಲ ಬಂದವ್ರು. ಸೊ ಒಂದಷ್ಟು ಬಳಕೆಯನ್ನ, ಅನುದಾನದ ಬಳಕೆ ಇರ್ಬೋದು, ಉತ್ತಮವಾದಂತ ರೀತಿಯಲ್ಲಿ ಆಡಳಿತ ಕೊಡುವಂತ ನಿಟ್ಟಿನಲ್ಲಿ ತಾವುಗಳು ಕೆಲಸ ಮಾಡ್ತು ಅಂತ ಹೇಳಿದ್ರೆ ಬಹುಶಃ ಒಂದಷ್ಟು ಬದಲಾವಣೆಯನ್ನ ಪಂಚಾಯಿತಿ ಹಂತದಲ್ಲೇ ತರಲಿಕ್ಕೆ ಸಾಧ್ಯ ಆಗ್ತದೆ. ಅದಾದ್ರೆ ಕೆಲವರು ಚರಂಡಿ ಆಗ್ಬೇಕು ಅಂತ ಹೇಳಿ ಕೆಲವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಿಮ್ಮೂರಿಗೂ ಹೋಯ್ತದೆ ನಾಳೆ BBMP ಇಲ್ಲೇನು ಹೋಯ್ತಾರೆ? ಕಮರ್ಷಿಯಲ್ ಕಸ, ಕಮರ್ಷಿಯಲ್ ಕಸ ದುಡ್ಡಾಯ್ತದೆ ಅಂತ ಗೊತ್ತಾಗ ಯಾವ ಆರೋಗ್ಯನೂ ಬರುದಿಲ್ಲ. ಕರೆಕ್ಟಾಗಿ ಡಿಸ್ಪೋಸ್ ಮಾಡ್ಬೇಕು. ನಿಮ್ಮ ಮನೆ ಮುಂದೆ ತಿಪ್ಪೆ ಇರಲಿಲ್ವೇ? ನಿಮ್ಮ ಮನೆ ತಿಪ್ಪೆ, ನಿಮ್ಮ ಮನೆ ಹಿಂದೆ ತಿಪ್ಪೆ ಇದ್ದಾಗ ಕಾಯಿಲೆ ಬರ್ತಾ ಇರ್ಲಿಲ್ಲ, ಕಾಯಿಲೆ ವಾಸಿ ಆಯ್ತಿತ್ತು. ನಿಮ್ಮ ಮನೆ ತಿಪ್ಪೆ ಹೆಂಗಿರ್ಬೇಕು ಅಂತ ನೀವ್ ತೀರ್ಮಾನ ಮಾಡ್ಬೇಕು. ಇದೇನಾಗ್ತದೆ ಅಂತ ಅಂದ್ರೆ ಎಲ್ಲ ಎತ್ಕೊಂಡೋಗಿ ತಿತ್ತು ಅಂದ್ಬಿಟ್ಟು ಪ್ಲಾಸ್ಟಿಕ್, ಹಾಳು ಮೂಳು, ಕಸ, ಕಡ್ಡಿ ಎಲ್ಲ ತಗೊಂಡೋಗಿ ಸುರಿತೀರಿ. ಹಂಗಾಗಿ ಅದು ಬೇರೆ ಬೇರೆ ರೀತಿ ಕಾಯಿಲೆಗಳು, ಬೇರೆ ಬೇರೆ ರೀತಿ ವಾಸನೆಗಳು ಬರುತ್ತೆ. ತಿಪ್ಪೆ ಇದ್ದಾಗ ಮನೆಯಲ್ಲೇ ವಾಸ ಮಾಡ್ತಾ ಇದ್ರು, ಎಲ್ಲ ಇಲಿಕ್ರೆಲ್ಲ ಇಲ್ಲವ್ರೆ ತಿಪ್ಪೆ ಇರ್ಲಿಲ್ವೇ? ಸಗಣಿನೂ ಹಾಕೋರು, ಹುಲ್ಲು ಹಾಕೋರು, ಕಸನೂ ಬಿಡ್ಸೋರು, ತರಕಾರಿನೂ ಹಾಕೋರು, ಏನೇನು ಉಳಿತದೆ ಎಲ್ಲಾನು ತಂದು ತಿಪ್ಪೆಗೆ ಹಾಕೋರು. ಈಗ ಇನ್ನೇನು ಎಕ್ಸ್ಟ್ರಾ ಬರೋದೇನು? ಪ್ಲಾಸ್ಟಿಕ್, ಪೇಪರು, ಡಬ್ಬ, ಈ ಮೆಡಿಸಿನ್ ಅವು ಇವು ಏನೇನೋ ತಂದು ಅದನ್ನ ಸೆಗ್ರಿಗೇಟ್ ಮಾಡಿ ಅಂತ ಅದನ್ನ ಹೇಳೋದು. ನಿಮ್ಮ ಬುದ್ಧಿ, ಆಲೋಚನಾ ಶಕ್ತಿ ಕಡಿಮೆ ಆಗಿರೋದ್ರಿಂದ ಸಮಸ್ಯೆಗಳು ಜಾಸ್ತಿ ಆಯ್ತಾ ಇದೆ. ಆಲೋಚನಾ ಶಕ್ತಿ ಕಡಿಮೆ ಆಯ್ತು, ಸರಿಯಾಗಿತ್ತು ಅಂತ ಅಂದ್ರೆ ಬದಲಾವಣೆಯನ್ನ ನಿಮ್ಮ ಹಂತದಲ್ಲೇ ನೀವು ತರ್ಬೋದು. ಅದಕ್ಕೆ ನಾನು ಒಂದೇ ಒಂದು ಮಾತು ಹೇಳಿದ್ದು, ಪಂಚಾಯತ್ ರಾಜ್ ವ್ಯವಸ್ಥೆನಲ್ಲಿ ನಿಮ್ಗೆ ಅಧಿಕಾರ ಸಂಪೂರ್ಣವಾಗಿ ಕೊಟ್ಟಿದ್ದಾರೆ. ನಿಮ್ಗೆ ಶಕ್ತಿ ಇದೆ ನೀವು ಮಾಡಲಿಕ್ಕೆ. ನೀವು ಆಲೋಚನೆಯನ್ನ ಮಾಡಿ ಕೆಲಸ ಮಾಡಿ. ಇನ್ನು ಕೆಲವರು ಶಾಲೆಗಳಿಗೆ ಕಾಂಪೌಂಡ್ ಹಾಕೊಡ್ಬೇಕು, ಅಂಗನವಾಡಿ ಕಾಂಪೌಂಡ್ ಹಾಕೊಡ್ಬೇಕು ಅಂತ ಹೇಳಿದರೆ ಇವಾಗ ತಿಳಿಸಿದ್ದೀನಿ, ಅದನ್ನು ಕೂಡ ಮಾಡಲಿಕ್ಕೆ. ಶೌಚಾಲಯ ಕೇಳಿದ್ದಾರೆ, ಒಂದೆರಡು ಶೌಚಾಲಯ ಬೇಕು ಅಂತ ಹೇಳಿ ಅದನ್ನು ನಾವು ತಿಳಿಸಿದ್ದೀನಿ. ಇನ್ನೊಂದು ನಮ್ಮ ಪಂಚಾಯತಿ ಸದಸ್ಯರು 20 ಗುಂಟೆ ಶಾಲೆಗೆ ಒತ್ತುವಾಗಿರೋದು BMTC ಕೊಟ್ಬಿಟ್ಟಿದ್ದಾರೆ, ಅದನ್ನ ಮಾಡಿ ನಮಗೆ ವಾಪಸ್ ಕೊಡಿಸಿ ಜಾಗ ಅಂತ ಹೇಳಿದ್ದಾರೆ. ಅದಕ್ಕಿಂತ ಮುಖ್ಯವಾಗಿ ನಾನು ನಿಮ್ಗೆ ಹೇಳೋದು, ಇನ್ನೊಬ್ರು ಪಂಚಾಯತಿ ಸದಸ್ಯರು KPSC ಶಾಲೆನ ನಮ್ಮ ಪಂಚಾಯತಿಗೆ ಕೊಡಿ ಅಂತ ಹೇಳಿದ್ದಾರೆ. ನಾನು ನಿಮ್ಗೆ ಹೇಳೋದು, ನಿಮ್ಮ ಪಂಚಾಯತಿನಲ್ಲಿ ಒಂದು 4-5 ಎಕರೆ ಜಾಗನ ಎಲ್ಲಾರು ಒಂದ್ ಕಡೆ ಬಿಡಿ, ಒಂದು ಒಳ್ಳೆ ಮಾದರಿ ಶಾಲೆಯನ್ನ ಸುಮಾರು 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಟ್ಟಿ ಉತ್ತಮವಾದಂತಹ ಶಿಕ್ಷಣವನ್ನ ಕೊಡುವಂತ ಕೆಲಸ ಮಾಡೋಣ. 5 ಎಕರೆ ಜಾಗ ಹುಡುಕಿ ಎಲ್ಲಾ ಶಾಲೆಗಳನ್ನು ಅಲ್ಲಿ ಎತ್ಕೊಂಡವ್ರ. ಒಂದೊಂದು ಸ್ಕೂಲಲ್ಲಿ 15 ಜನ, 12 ಜನ, 8 ಜನ, 20 ಜನ. ಎಷ್ಟು ಶಾಲೆ ಇದಾವೆ ಅಂದ್ರೆ 15 ಶಾಲೆ. 15 ಶಾಲೆ ಸೇರಿ 30 ಮಕ್ಕಳಿಗೆ 30 ಮೇಷ್ಟ್ರು ಇರ್ತಾರೆ. 62 ಜನ, 30 ಜನ ಅವೆಲ್ಲ ಹೋಯ್ತಯ್ಯ. ಈಗ ನಿನ್ ಮಕ್ಕಳನ್ನೆಲ್ಲ ನೀವು ಇಲ್ಲಿ ಓದಿಸ್ತಾ ಇದ್ದೆ ಗೌರ್ಮೆಂಟ್ ಸ್ಕೂಲ್ಗೆ, ನಿಂತು KPSC ಶಾಲೆ ಕೇಳೋನು, ಆನೇಕಲ್ಗೆ ಕಾನ್ವೆಂಟ್ ಕಳಿಸ್ತಾ ಇದ್ದೀವಿ, ನೀನ್ ಯಾಕೆ KPSC ಶಾಲೆ ಕೇಳ್ತೀವಿ? ನೀನು ನಿಮ್ ಮಕ್ಕಳನ್ನ ನಿಮ್ಮೂರಲ್ಲಿ ಒಳ್ಳೆ ಶಿಕ್ಷಣ ಸಿಗ್ಬೇಕು ಅಂತ ಅಂದ್ರೆ ಎಲ್ಲಾ ಶಿಕ್ಷಣ ವ್ಯವಸ್ಥೆನ ನಾನು ಇಡೀ ನಮ್ಮ ರಾಮನಗರ ಜಿಲ್ಲೆ, ನನ್ನ ಲೋಕಸಭಾ ಕ್ಷೇತ್ರದಲ್ಲೇ ಕೂಡ ಇದನ್ನ ನಾನು ಕೈಗೆತ್ಕೋಬೇಕು ಅಂತ ಹೇಳಿ ಈಗಾಗಲೇ ರಾಮನಗರ ಜಿಲ್ಲೆಯಲ್ಲಿ 20 ಶಾಲೆಗಳನ್ನ ಗುರುತಿಸಿದ್ವಿ. ಪಂಚಾಯತಿಗೆ ಒಂದು ಶಾಲೆ ಅಂತ ಹೇಳಿ ಯಾರು ಒಪ್ಪಿಕೊಂಡು 5 ಎಕರೆ ಜಾಗ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ, ಆ ಶಾಲೆಯನ್ನ ಮೊದಲನೇ ಆದ್ಯತೆಯಾಗಿ ತೆಗೆದುಕೊಂಡು 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾವು ಶಾಲೆಗಳನ್ನ ನಿರ್ಮಾಣ ಮಾಡ್ತಾ ಇದ್ವಿ. ಕನಿಷ್ಠ ಒಂದು 1,000-1,200 ಜನ ಕೂತ್ಕೊಳ್ಳಿಕ್ಕೆ ಆಟದ ಮೈದಾನ ಎಲ್ಲನೂ ಕೂಡ. ಯಾಕೆ ಅಂದ್ರೆ ಬಿಲ್ಡಿಂಗ್ ನೋಡ್ತಾರೆ, ಮೇಸ್ಟ್ರುಗಳು ನೋಡ್ತಾರೆ, ಬಸ್ ವ್ಯವಸ್ಥೆ ಹಾಕೊಡ್ಬೇಕು. ನೀವೆಲ್ಲ ಪಂಚಾಯತಿಯವರೆಲ್ಲ ಇದ್ದೀವಿ, ಯಾರನ್ನ ಇಲ್ಲ, 1 ಜನ ನೀಡಿದ್ರೆ ಒಂದು 4 ಬಸ್ ಸಿಗ್ತದೆ. ಎಷ್ಟು ಕಿಲೋಮೀಟರ್ ಆಗ್ತದಪ್ಪ? 4 ಕಿಲೋಮೀಟರ್ ಸುತ್ತಿದ್ರೆ ನಿಮ್ ಪಂಚಾಯತ್.
ಅರ್ಧ ಗಂಟೆಗೆ ನಿಮ್ಮ ಪಂಚಾಯತಿಗೆ ಎಲ್ಲ ಬಸ್ 2 ಬಸ್ ಇತ್ತು ಅಂದ್ರೆ ಎಲ್ಲ ಹೋಗಿ ಪಿಕಪ್ ಮಾಡ್ಕೊಂಡು ಬಂದಿದ್ರು. 400 ಜನ 500 ಜನ 600 ಜನ ಮೇಸ್ಟ್ರುಗಳೆಲ್ಲ ಒಂದ್ ಕಡೆ ಕೂಡ ಹಾಕ್ಬಿಟ್ರೆ ಎಲ್ಲಾ ಮೇಸ್ಟ್ರುಗಳು ಅಲ್ಲೇ ಇರ್ತಾರೆ. ನೀವು ಕಂಪ್ಯೂಟರ್ ಲ್ಯಾಬ್ ಮಾಡ್ಬೋದು, ಲೈಬ್ರರಿ ಮಾಡ್ಬೋದು, ಸೈನ್ಸ್ ಲ್ಯಾಬ್ ಮಾಡ್ಬೋದು, ಸ್ಪೋರ್ಟ್ಸ್ ಆಕ್ಟಿವಿಟಿ ಮಾಡ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು. ಊರಿಗೊಂದು ಶಾಲೆ ಅಂತಂದ್ರೆ 20 ಮನೆ ಅಂದ್ರೆ ಅಲ್ಲೂ ಒಂದು ಶಾಲೆ ಓಪನ್ ಮಾಡುವಂತ ಓಪನ್ ಮಾಡಿದೀವಲ್ಲ. ಶಿಕ್ಷಣ ಸಿಕ್ಕಾಯ್ತು. ಈಗ ಸಿಗ್ಬೇಕಾಗಿರೋದು ಗುಣಮಟ್ಟದ ಶಿಕ್ಷಣ. ಶಿಕ್ಷಣ ಸಿಗ್ತಾ ಇದೆ, ಈಗ ಬೇಕಾಗಿರೋದು ಗುಣಮಟ್ಟದ ಶಿಕ್ಷಣ. ಆ ಗುಣಮಟ್ಟದ ಶಿಕ್ಷಣದ ಅವಶ್ಯಕತೆ ಇರೋದ್ರಿಂದ ನಮ್ಮ ಆಲೋಚನೆಗಳನ್ನು ಬದಲಾವಣೆ ಮಾಡಬೇಕು. ನೀವೆಲ್ಲ ಒಳ್ಳೊಳ್ಳೆ ಶಾಲೆ ಮಾಡಿ ಎಲ್ಲರೂ ಪ್ರೈವೇಟ್ ಅವ್ರು ಗುರುತಿಸ್ಬಿಟ್ಟು ಸರ್ಕಾರಿ ಶಾಲೆಗೆ ತಂದು ಸೇರಿಸ್ತಾರೆ. ಎಷ್ಟು ಸರ್ಕಾರಿ ಶಾಲೆ ನೋಡಿ ಗೊತ್ತಲ್ಲ. ನಿಮ್ಮೂರವ್ರು ಅಲ್ಲದೆ ಬೇರೆಯವರು ಬಂದಲ್ಲ, ಬಂದು ನೋಡು ಇಬ್ರು ಕರ್ಕೊಂಡಿದ್ದಾರೆ, ಇಬ್ರು ಡ್ರಾಪ್ ಮಾಡಿ. ನೀವು ಇದೇ ಏನಾಗ್ತದೆ ಎಷ್ಟಾಗೋದು ನಿಮ್ಗೆ? 8 ಲಕ್ಷ ರೂಪಾಯಿ 10 ಲಕ್ಷ ರೂಪಾಯಿ ಒಂದು ಗಾಡಿ, ತಿಂಗಳು ಒಂದು 50,000 ರೂಪಾಯಿ ಖರ್ಚಾಯ್ತದೆ. ಏನೇನೋ ಹಾಳು ಮಾಡ್ತಾರಂತ ಇದನ್ನ ವಸ್ತುನ ವ್ಯವಸ್ಥೆ ಮಾಡೋದು ತಪ್ಪೇನಿರ್ತದೆ. ಸೊ ಒಂದು ಬದಲಾವಣೆಯನ್ನ ಮಾಡಬೇಕು ಅಂತಕ್ಕಂಥ ಚಿಂತನೆಯನ್ನ ಇಟ್ಕೊಂಡಿದೀವಿ. ನಾನೆಲ್ಲೂ ಆನೇಕಲ್ ತಾಲೂಕಲ್ಲಿ ವಿಚಾರ ಹೇಳಿರ್ಲಿಲ್ಲ. ಇಲ್ಲಿ ಪಾಪ ಈ ಭಾಗ ಗಡಿ ಭಾಗ ಆಗಿ ಇಲ್ಲೆಲ್ಲ ಹಳ್ಳಿ ವಾತಾವರಣ ಇರೋದ್ರಿಂದ ನೀವು ಆದಷ್ಟು ಬೇಗ ಇದೊಂದು ಚಿಂತನೆಯನ್ನ ಎಲ್ಲ ಪಂಚಾಯತಿ ಸದಸ್ಯರು ಒಂದು 5 ಎಕರೆ ಎಲ್ಲರ ಕೂರಿಸಿ ಯಾರನ್ನ ಒಬ್ಬರು ಹಿಡ್ಕೊಡ್ತೀನಿ. 10 ಕೋಟಿ ಖರ್ಚು ಮಾಡಿ ಒಂದು ಬಿಲ್ಡಿಂಗ್ ಕಟ್ಟೋಣ, ಎಲ್ಲ ಮಾಡ್ಕೊಡೋಣ. ಪ್ಲಾನ್ ಗೀನೆಲ್ಲ ನನ್ನ ಹತ್ರ ರೆಡಿ ಇದೆ. ಪ್ಲಾನು, ಮಾಸ್ಟರ್ ಪ್ಲಾನ್, ಏನೇನು ಮಾಡಬೇಕು, ಯಾವ ಥರ ಇರಬೇಕು ಎಲ್ಲನೂ ಕೂಡ ಸ್ಟ್ರಕ್ಚರ್ ರೆಡಿ ಮಾಡಿಸಿದ್ದೀವಿ. ಸೊ ಒಟ್ಟಾರೆ ಅದಲ್ಲದೆ ಬೇರೆ ವಿಚಾರನೂ ಕೂಡ ನೀವು ತಿಳಿಸಿದ್ರಿ. ಕೋಳಿ ಹಾಕಬೇಕು, ಸಾಗುವಳಿ ಚೀಟಿ ಕೊಡಬೇಕು, ಅವರ್ಯಾರು ನ್ಯಾಷನಲ್ ಹೈವೇ ಅವರು ಹಕ್ಕುಪತ್ರ ಕೊಡಬೇಕು ಹೇಳಿದ್ರಿ. ಅಧಿಕಾರಿಗಳಿಗೆ ತಿಳಿಸಿದ್ದೀನಿ ಅದಕ್ಕೇನು ಮಾಡಬೇಕು ಅಂತ ಹೇಳಿ. ಅವರಿಗೆ ನಿಮ್ಗೊಂದಷ್ಟು ಹಕ್ಕುಪತ್ರ ಸಿಕ್ತು ಅಂತ ಅಂದ್ರೆ ಬಿ ಖಾತಾ ಮಾಡಿಕೊಡಿ, ಎ ಖಾತಾ ಆಗೋಣ ಎ ಖಾತಾ ಮಾಡಿಕೊಡಿ, ಬಿ ಖಾತಾ ಆಗೋಣ ಬಿ ಖಾತಾ ಮಾಡಿಕೊಡಿ. ಅವ್ರಿಗೆ ಒಂದಷ್ಟು ಪರಿಹಾರ ಕೊಡಲಿಕ್ಕೆ ನಾನು ಅಧಿಕಾರಿಗಳಿಗೆ ಸಂಬಂಧಪಟ್ಟಂತ ನ್ಯಾಷನಲ್ ಹೈವೇ ಅಧಿಕಾರಿಗಳಿಗೆ ನಾನು ತಿಳಿಸ್ತೇನೆ, ಅದನ್ನ ಸರಿಪಡಿಸೋಣ. ಅದಲ್ಲದೆ ಸಾಗುವಳಿ ಚೀಟಿ ಕೇಳಿದಿರಿ. ಸಾಗುವಳಿ ಚೀಟಿ ಶಾಸಕರ ವ್ಯಾಪ್ತಿಗೆ ಬರ್ತದೆ. ಅದು 18 ಕಿಲೋಮೀಟರ್ ದೂರ ಇದೆಯಾ ಹತ್ರ ಇದೆಯಾ ನೋಡ್ಬಿಟ್ಟು ಅದನ್ನ ಮಾಡುವಂತ ಕೆಲಸ. ಕೆಲವರು ವೈಯಕ್ತಿಕವಾಗಿ ಖಾತೆ ಮಾಡಿಕೊಟ್ಟಿಲ್ಲ, ಅದು ಇದು ಏನೇನೋ ಸಮಸ್ಯೆಗಳನ್ನ ಬರ್ಕೊಟ್ಟಿದ್ದೀರಿ. ಅದನ್ನ ತಹಶೀಲ್ದಾರ್ ಅವರಿಗೆ, ಕಂದಾಯ ಅಧಿಕಾರಿಗಳಿಗೆ ತಿಳಿಸ್ತೀನಿ. ನಮ್ಮ ಸರ್ಕಾರದ 5 ಗ್ಯಾರಂಟಿಗಳ ಬಗ್ಗೆ ಶಾಸಕರು ಬಹಳ ಸುದೀರ್ಘವಾಗಿ ಮಾತನಾಡಿದ್ದಾರೆ. ನಾವು ಎಲ್ಲ ವರ್ಗದ ಜನರ ಹಿತವನ್ನು ಕಾಪಾಡಬೇಕು ಅಂತೇಳಿ, ನಿಮಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಬದಲಾವಣೆ ಆಗಬೇಕು, ಇಡೀ ವ್ಯವಸ್ಥೆಯನ್ನು ಸರಿ ಮಾಡಬೇಕು ಅಂತ ಹೇಳಿ ಇವತ್ತು ನಿಮಗೆ ಎಲ್ಲ 5 ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಿದೆ. ಬಹುಶಃ ಮುಂದಿನ ಒಂದು 2-3 ವರ್ಷದಲ್ಲಿ ಇಡೀ ರಾಜ್ಯದ ಆರ್ಥಿಕ ಚಿತ್ರಣ, ಬಡವರು ಮತ್ತು ಮಧ್ಯಮ ವರ್ಗದಲ್ಲಿರ್ತಕ್ಕಂಥ ಭಾರ ಕಡಿಮೆ ಆಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ಈ ಯೋಜನೆಗಳನ್ನು ಕೊಟ್ಟಿದ್ದಾರೆ. ಕೆಲವರು ಟೀಕೆ ಮಾಡ್ತಾರೆ, ಜನತಾದಳದವರು ಟೀಕೆ ಮಾಡ್ಬೋದು, ಭಾರತೀಯ ಜನತಾ ಪಕ್ಷದವರು ಟೀಕೆ ಮಾಡ್ಬೋದು. ನಾವು GST ಕಲೆಕ್ಟ್ ಮಾಡೋದಕ್ಕೆ ಅವ್ರ್ಯಾರೋ ಏನೋ ಹೇಳ್ತಾ ಇದ್ರು, ನಾವೆಲ್ಲದ್ರ ಮೇಲೂ GST ಕಲೆಕ್ಟ್ ಮಾಡ್ಕೋಬೋದು. ಈಗಲೆಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಹೋಗಿದೆ ಪಕ್ಕದಲ್ಲಿ. ಅಲ್ಲಿ ನೀವು ಗೊಬ್ಬರ ತಗೋಬೇಕು ಅಂತ ಅಂದ್ರೂ GST ತಗೋಬೇಕು, ನೀವು ಮೇವು ತಗೋಬೇಕು ಅಂದ್ರೂ GST ಕಟ್ಟಬೇಕು, ನೀವು ಏನಾದ್ರು ಅಕ್ಕಿ ತಗೋಬೇಕು, ಸಕ್ಕರೆ ತಗೋಬೇಕು, ಟೀ ಪುಡಿ ತಗೋಬೇಕು, ಬೆಲ್ಲ ತಗೋಬೇಕು, ಈರುಳ್ಳಿ ತಗೋಬೇಕು, ಏನೇ ವಸ್ತುಗಳನ್ನು ತಗೋಬೇಕು, ಬಟ್ಟೆ ತಗೋಬೇಕು ಅಂದ್ರೂ GST ಕಟ್ಟಬೇಕು. ಇದು ಇಂದಿನ ಸರ್ಕಾರಗಳಲ್ಲಿ ಹಿಂದೆ 70 ವರ್ಷಗಳ 65 ವರ್ಷ ಏನು ಕಾಂಗ್ರೆಸ್ ಸರ್ಕಾರ ಆಡಳಿತ ಇದ್ದಂತ ಸಂದರ್ಭದಲ್ಲಿ ಈ ಜನಸಾಮಾನ್ಯರು ಬಳಸತಕ್ಕಂಥ ವಸ್ತುಗಳ ಮೇಲೆ ತೆರಿಗೆಗಳನ್ನು ಹಾಕ್ತಾ ಇರಬೇಕು. ಯಾಕೆ ಅಂತ ಅಂದ್ರೆ ಜನಸಾಮಾನ್ಯರಿಗೆ ತೆರಿಗೆಯನ್ನ ಹಾಕಬಾರ್ದು ಅಂತಕ್ಕಂಥ ದೃಷ್ಟಿಯನ್ನ ಇಟ್ಕೊಂಡು ಕಾಂಗ್ರೆಸ್ ಸರ್ಕಾರ ಅವತ್ತು ಕೆಲಸ ಮಾಡ್ಕೊಂಡು ಬಂದಿದೆ. ಇವತ್ತು ಎಲ್ಲದರ ಮೇಲೂ ತೆರಿಗೆ ಜಾಸ್ತಿ ಆಗ್ತಾ ಇರೋದ್ರಿಂದ ಬೆಲೆ ಕೂಡ ಜಾಸ್ತಿ ಆಗ್ತಾ ಇದೆ. 100 ರೂಪಾಯಿ ನೀವೇನಾದ್ರು ವಸ್ತು ತಗೋದು ಅಂತ ಅಂದ್ರೆ ಅದರಲ್ಲಿ ಕನಿಷ್ಠ 12 ರೂಪಾಯಿ ಟ್ಯಾಕ್ಸ್ ನಿಮ್ಮ ಮೇಲೆ. ಕೆಲವು ವಸ್ತುಗಳ ಮೇಲೆ 18% ಇರ್ತದೆ, ಕೆಲವು ವಸ್ತುಗಳ ಮೇಲೆ 28% ಇರ್ತದೆ. ಈಗ ನೀವು ಸಿಮೆಂಟ್ ತಗೋದು ಅಂತ ಅಂದ್ರೆ 28% ಟ್ಯಾಕ್ಸ್ ಇರ್ತದೆ. ಯಾಕೆ ಜಾಸ್ತಿ ಆಗೋಯ್ತು ಅಂತ ಅಂದ್ರೆ ವಿಧಿ ಇಲ್ಲ. ಈಗ ಪೆಟ್ರೋಲು ಡೀಸೆಲ್ 35% 36% ಟ್ಯಾಕ್ಸ್ ಇದೆ. ನಿಮ್ಗೆ ಇವತ್ತು 60 ರೂಪಾಯಿ ಇದ್ದು 120 ರೂಪಾಯಿ ಆಗದೆ ನೀವು ಖುಷಿ ಪಡ್ತಾ ಇದ್ದೀರಿ, ಸಂತೋಷ ಪಡಿ. ಆದ್ರೆ ನಾವು ಸಾಮಾಜಿಕ ನ್ಯಾಯವನ್ನ ಇಟ್ಕೊಂಡು
ಎಲ್ಲರಿಗೂ ಕೂಡ ಅನುಕೂಲ ಆಗಲಿ ಅಂತ ಹೇಳಿ ಇವತ್ತು ಈ 5 ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಿ ಇವತ್ತು ನಿಮಗೆ ಕೊಡ್ತಕ್ಕಂಥ ನಿಮ್ಮ ಶಕ್ತಿ ನಿಮಗೆ ಫಲ ತುಂಬತಕ್ಕಂಥ ಕೆಲಸ ಇವತ್ತು ನಾವು ಮಾಡಿದ್ದೇವೆ. ಬಹುಶಃ ಕೆಲವರಿಗೆ ಇಲ್ಲಿ ಬಂದಿಲ್ಲ ಅಂತ ಕಾಣಿಸ್ತದೆ, ಹಣ ಕೆಲವ್ರಿಗೆ ಬಂದಿಲ್ಲ. ಯಾರು ಹೇಳ್ತಾ ಇದ್ರು, ನಾನು ಆಗಲೇ ಬಂದಿದ ತಕ್ಷಣ ಕೇಳಿದೆ. ಏನೇನು ಕೂಡ ನಾನು TDP ಅವ್ರನ್ನ ಕರೆಸಿ ಅವರು ಬಂದಿದ್ರು ನನ್ನ ಹತ್ರ ಮಾತನಾಡಲಿಕ್ಕೆ ಸಮಸ್ಯೆ ಏನಿದೆ ಅಂತ. ಕೆಲವ್ರದ್ದು ಹೆಬ್ಬೆಟ್ಟು ಅಕ್ಸೆಪ್ಟ್ ಆಗ್ತಾ ಇಲ್ಲ, ಇನ್ನು ಕೆಲವ್ರದ್ದು ಬ್ಯಾಂಕ್ ಅಕೌಂಟ್ ಸರಿ ಇಲ್ಲ, ಇನ್ನು ಕೆಲವರು ಒಂದೇ ಕುಟುಂಬದಲ್ಲಿ ಒಬ್ಬರೇ ಸದಸ್ಯರಿದ್ದಾರೆ, ಅವರು ಇನ್ನು ಕೆಲವರು ಯಜಮಾನನ ಹೆಸರಿಟ್ಟು ಈಗ ಯಜಮಾನಿ ಹೆಸರನ್ನ ಮನೆ ಹೆಣ್ಮಕ್ಳ ಹೆಸರನ್ನ ಚೇಂಜ್ ಮಾಡಬೇಕು. ಈ ತರದ ಸಮಸ್ಯೆಗಳಿಂದ ಕೆಲವರಿಗೆ ಹಣ ಬರ್ತಾ ಇಲ್ಲ. ಅವತ್ತು ನಾವು ಅದನ್ನ ಸರಿ ಮಾಡಲಿಕ್ಕೂ ಕೂಡ ಸಂಬಂಧಪಟ್ಟಂತ ಇಲಾಖೆಯ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ. ಅವರು ಕೂಡ ನಿರಂತರವಾಗಿ ಇದನ್ನ ಸರಿಪಡಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ ಇಲ್ಲೂ ಕೂಡ ಒಂದು 30-40 ಜನ ತಮ್ಮ ಹೆಸರುಗಳನ್ನ ದಾಖಲಿಸಿದ್ದಾರೆ. ಅದರಲ್ಲಿ ಒಂದು 8 ಜನಕ್ಕೆ ಆಗ 5 ತಿಂಗಳಿಂದ ದುಡ್ಡು ಬಂದಿದೆ, ಅವ್ರು ನೋಡ್ಕೊಂಡಿಲ್ಲ. ಅವರು 3-4 ಅಕೌಂಟ್ ಯಾವ ಅಕೌಂಟ್ ಬಂದಿದೆ ಅಂತ ಅವ್ರಿಗೆ ಗೊತ್ತಿಲ್ಲ. ಈಗ ಅವ್ರಿಗೆ ಇಂಥ ಕಡೆ ಅದೇ ಅಂತ ಅಂತಾರೆ, ಈಗ ಅವ್ರು ಹೋಗಿ ತಗೊಳ್ಬೇಕಾಗಿದೆ. ಇನ್ನೊಂದು 10-12 ಜನ ಅಪ್ಲಿಕೇಶನ್ ತಗೊಂಡಿರ್ಲಿಲ್ಲ, ಅಕ್ಸೆಪ್ಟ್ ಆಗಿಲ್ಲ ಅಂತ ಹೇಳ್ತಿದ್ರು. ಈಗ ಅದನ್ನು ಅಕ್ಸೆಪ್ಟ್ ಆಗಿದೆ, ಅವರು ಒಂದು 12-13 ಜನ ಇದ್ದಾರೆ. ಇನ್ನು ಕೆಲವ್ರದ್ದು ಪ್ರೋಸೆಸ್ ಅಲ್ಲಿದೆ ಅಂತ ಅಂದ್ರೆ ಈಗ ಆಲ್ರೆಡಿ ಅರ್ಜಿ ಹಾಕಿದ್ದಾರೆ. ಈ ತಿಂಗಳಿಂದ ಅದು ಹಣ ಬಿಡುಗಡೆ ಆಗಲಿಕ್ಕೆ ಅದು ನಿರಂತರ ಆಗ್ತದೆ. ಈ ರೀತಿ ಯಾವ್ಯಾವ ಸಮಸ್ಯೆಗಳಿದೆ ಆ ಎಲ್ಲ ಸಮಸ್ಯೆಗಳನ್ನ ಪರಿಹಾರ ಮಾಡಲಿಕ್ಕೆ ನಮ್ಮ ಅಧಿಕಾರಿಗಳು ಕೂಡ ಸಂಪೂರ್ಣವಾದಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ನಾನಾದ್ರೂ ಮನವಿ ಮಾಡ್ತಕ್ಕಂಥದ್ದು ಪಂಚಾಯಿತಿ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರು ಮುಖಂಡರಿಗೆ ತಾವು ಸ್ವಲ್ಪ ಹೆಚ್ಚಿನ ಆಸಕ್ತಿಯನ್ನು ವಹಿಸಿ ಇವತ್ತು ಈ ಭಾಗದಲ್ಲಿ ಏನೇನು ಸಮಸ್ಯೆಗಳಿದೆ ನೀವು ಹೆಂಗೆ ಪಟ್ಟಿ ಮಾಡ್ಬಿಟ್ಟು ದೊಡ್ಡದಾಗೆ MLA ಅವ್ರು ಬಂದವ್ರೆ, MP ಅವ್ರು ಬಂದವ್ರೆ ಅಂದ್ಬಿಟ್ಟು ಎಲ್ಲ ಊರುಗಳು ಸಮುದಾಯ ಭವನ ಏನ್ ಮಾಡ್ತೀವಿ? ಸಮುದಾಯ ಭವನ ಎಲ್ಲ ಊರಿಗೂ ಯಾಕೆ ಬೇಕು? ನಿಮ್ಮೂರಲ್ಲಿ ಏನೋ ಒಂದು ಗೌರ್ಮೆಂಟ್ ಬಿಲ್ಡಿಂಗ್ ಅದೇ ಅಂತಲ್ಲ, ಇಲ್ಲ ದೇವಸ್ಥಾನನೇ ಪೂಜೆ ಮಾಡಲ್ರಿ ನೀವು, ಇರೋ ದೇವಸ್ಥಾನನೇ ಕ್ಲೀನ್ ಆಗಿ ಇಟ್ಕೊಳ್ಳಲ್ರಿ, ಇರೋ ದೇವಸ್ಥಾನದ ಅಂಗಳ ಶಾಲೆ ಅಂಗಳನ್ನ ಸರಿಯಾಗಿ ಇಟ್ಕೊಳ್ಳಲ್ರಿ. ಇವತ್ತು ಸಮುದಾಯ ಭವನದ ಅವಶ್ಯಕತೆ ಎಲ್ಲ ಒಂದು ಪಂಚಾಯತಿಗೆ ಅಷ್ಟನ್ನು ಸೇರಿಸ್ಬಿಟ್ಟು MLA ಅವ್ರಿಗೆ ಹೇಳ್ಬಿಟ್ಟು 1 ಕೋಟಿನೋ 2 ಕೋಟಿನೋ ಕೊಡ್ರಿ ಅಂತ ಹೇಳಿ 1-2 ಕೋಟಿ ಹಾಕ್ಕೊಂಡು ಒಂದ್ ಕಡೆ ಕಟ್ಟಿ ಅಟ್ಲೀಸ್ಟ್ ಎಂಗೇಜ್ಮೆಂಟ್ ಸಣ್ಣ ಬಡವರು ಅವರು ಇವರು ಎಲ್ಲ ಮದುವೆಗಿದ್ರೆ ಮುಂಚೆ ಎಲ್ಲ ಮಾಡ್ಕೊಳಕ್ಕಾಗಲ್ಲ. 20-20 ಲಕ್ಷ ನಾನು ನಿಮ್ಮನ್ನು ಖುಷಿ ಪಡಿಸ್ಬೇಕು ಅಂತ ನಾನು 10 ಲಕ್ಷ ಕೊಡೋದು, ಅವರೊಂದು 10 ಲಕ್ಷ ಕೊಡೋದು, ಏನ್ ಸಿಗ್ತದೆ? ಏನಾದ್ರು ಅನುಕೂಲ ಆಯ್ತದ ಸಾರ್ವಜನಿಕರಿಗೆ? ಚೌಲ್ಟ್ರಿಗೆ ಹೋಗಿ 5-5 ಲಕ್ಷ ಕಟ್ಟಿಸ್ಕೊಡ್ತೀವಿ, 4 ಲಕ್ಷ 5 ಲಕ್ಷ ಕಟ್ಟಿಸ್ಕೊಡ್ತೀವಿ. ಅದ್ರ ಬದಲು ಒಂದು 4 ಚೌಲ್ಟ್ರಿ ಎಲ್ಲಾರ ಆಯ್ತು ಅಂತ ಅಂದ್ರೆ 10,000 ಅಂತ ಅಂದ್ರೆ ಏನೋ ನಿಮ್ ಸಾಲ ಹೊರೆ ಕಮ್ಮಿ ಆಗುತ್ತೆ. ಆ ರೀತಿಯ ಚಿಂತನೆಗಳು ನಮ್ಮ ಸರ್ಕಾರದ ಮುಂದಿದೆ. ಮುಂದಿನ ದಿನಗಳಲ್ಲಿ ಈ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ನಾವು ಕೆಲಸವನ್ನ ಮಾಡ್ತೇವೆ. ತಮ್ಮ ಆಶೀರ್ವಾದ ಸಹಕಾರ ಇರ್ಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಕಾವೇರಿ ನೀರು ಬರ್ತದಾ ಇಲ್ವಾ? ಗ್ಯಾರಂಟಿ ಇದೆಯಾ? ಹೆಂಗ್ ಗ್ಯಾರಂಟಿ ಆಗ್ತದೆ? ನಾನಲ್ಲ, DK ಶಿವಕುಮಾರ್ ಇರೋದು ಗ್ಯಾರಂಟಿ ಇಲ್ಲದೆ ಇರುತ್ತೆ. ನಿಮ್ಮೂರಿಗೆ ನೀರು ಬರಬೇಕು ಅಂತ ಅಂದ್ರೆ ನಾನು ಇರ್ಬೇಕು, DK ಶಿವಕುಮಾರ್ ಅವರು ಇರ್ಬೇಕು, ಶಿವಣ್ಣನೂ ಇರ್ಬೇಕು. ನಿಮ್ಮೂರಿಗೆ ಗ್ಯಾರಂಟಿ ನೀರು ಈಗಾಗಲೇ 52 MLD ನೀರು, ಅರ್ಧ TMC ನೀರು ನಿಮ್ ತಾಲೂಕಿಗೆ ಮಂಜೂರಾತಿ ಮಾಡಿಕೊಟ್ಟಿದ್ದಾರೆ. ಮುಂದಿನ ತಿಂಗಳು ಟೆಂಡರ್ ಕರೀತೀವಿ. ಟೆಂಡರ್ ಕರೆದಿದ ತಕ್ಷಣ ಕೆಲಸ ಶುರು ಆಗುತ್ತೆ. ಮುಂದಿನ ದಿನಗಳಲ್ಲಿ ನಿಮಗೆ 2 ವರ್ಷ 3 ವರ್ಷದಲ್ಲಿ ಕಾವೇರಿ ನೀರನ್ನು ಸಂಪೂರ್ಣವಾಗಿ ಎಲ್ಲ ಹಳ್ಳಿಗಳಿಗೆ ಮನೆಗಳಿಗೆ ಕಾವೇರಿ ನೀರು ಕೊಡುವಂತ ಕೆಲಸ ನಮ್ಮ ಸರ್ಕಾರ ಮಾಡ್ತದೆ. ಮೆಟ್ರೋಗಳಿದ್ರು ಮೆಟ್ರೋನು ಕೂಡ ಮಂಜೂರಾತಿ ಮಾಡ್ತಿದ್ದೀವಿ. ಮೆಟ್ರೋ ಕೂಡ ನಿಮ್ಮೂರಿಗೆ ನಿಮ್ಮ ತಾಲೂಕಿಗೆ ಬರುತ್ತೆ. ನಿಮ್ಗೆಲ್ಲ ಮುಂದಕ್ಕೆ ಒಳ್ಳೇದಾಗುತ್ತೆ. STRR ಆಗ್ತಾ ಇದೆ. STRR ಆದ್ಮೇಲೆ ನಿಮ್ಮನ್ನು ಇದಕ್ಕೆ ಆಗುದಿಲ್ಲ ಅಂದ್ರೆ ಸರ್ವಿಸ್ ವ್ಯವಸ್ಥೆ ಕೇಳಿದ್ದೀರಿ. ಆ ಸರ್ವಿಸ್ ವ್ಯವಸ್ಥೆ ವಿಚಾರ ಕೂಡ ನಾನು ಸಂಬಂಧಪಟ್ಟಂತ ಅಧಿಕಾರಿಗಳ ಹತ್ರ ಮಾತನಾಡಿ ಅದು ಎಕ್ಸ್ಪ್ರೆಸ್ ವೇ ಇರೋದ್ರಿಂದ ಏನ್ ಮಾಡಬೇಕು ಅನ್ನೋದನ್ನ ನಾನು ಚರ್ಚೆ ಮಾಡ್ತೇನೆ. ಸೊ ಕೆಲವರು ಪರಿಹಾರದ ವಿಚಾರ ಕೂಡ ಪ್ರಸ್ತಾಪ ಮಾಡಿ ಅರ್ಜಿ ಕೊಟ್ಟಿದ್ದಾರೆ. ಅದನ್ನು ಕೂಡ ನಾನು ಅಧಿಕಾರಿಗಳ ಹತ್ರ ಮಾತನಾಡ್ತೇನೆ. ತಮ್ಮ ಆಶೀರ್ವಾದ ತಮ್ಮ ಸಹಕಾರ ಇರಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ಯಾರ ಕೆಲವರು ಒಬ್ಬರು ಇಬ್ಬರು ಬಿಟ್ಟೋಗಿರ್ಬೋದು, ಅದರೆಲ್ಲ ಬರೆದಿಟ್ಕೊಂಡಿದ್ದೀನಿ ಏನೇನು ಅಂತೇಳಿ. ನನ್ನ ಅರ್ಜಿ ಬಗ್ಗೆ ಏನು ಹೇಳಲಿಲ್ಲ ಅಂತ ಯಾರು ಅನ್ಕೊಳಕ್ ಹೋಗಬೇಡಿ. ಎಲ್ರಿಗೂ ಕಾಮನ್ ಆಗಿರ್ತಕ್ಕಂಥ ವಿಚಾರಗಳು ಇಷ್ಟು.
ಇಷ್ಟನ್ನು ಸರಿಪಡಿಸುವಂತ ಹಂತವಾಗಿ ಸರಿಪಡಿಸುವಂತ ಕೆಲಸ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರೂ ಕೂಡ ಶುಭವನ್ನ ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ಮೊದಲಿಗೆ ನಮಸ್ಕಾರ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಒಣಕನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಚೈತ್ರ ಬಾಬು ಅಂತ ಹೇಳಿ. ಏನಿವು ಜನಸಂಪರ್ಕ ಸಭೆಯನ್ನು ಇಟ್ಕೊಂಡಿದ್ವಿ ಅಂದರೆ ನಮ್ಮ ಶಾಸಕರು ಲೋಕಸಭೆ ಕೆ ಸುರೇಶ್ ಅವರು ಬಂದಿದ್ದರು, ಮತ್ತು ನಿಮ್ಮೆಲ್ಲರ ಮೆಚ್ಚಿನ ನಾಯಕರಾದಂಥ ಶಿವಣ್ಣವ್ರು MLA ಶಿವಣ್ಣವ್ರು ಬಂದಿದ್ದಾರೆ. ತುಂಬ ಖುಷಿ ಆಗ್ತಿದೆ. ಜನಸಂಪರ್ಕ ನಾವು ಕೇಳಿ ಕುಂದುಕೊರತೆಗಳಕ್ಕಿನ್ನ ಅವರು ಬಂದು ಸ್ವತಃ ಅವ್ರ ಕುಂದುಕೊರತೆಗಳನ್ನ ಕೇಳಿ ಅವ್ರಿಗೆ ಪರಿಹಾರವನ್ನು ಒದಗಿಸ್ಕೊಡುವ ಪ್ರಯತ್ನದಲ್ಲಿದ್ದಾರೆ. ಅದಕ್ಕೆ ತುಂಬ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. DK ಸುರೇಶ್ ಅವರು ಆಗಮಿಸಿದ್ದಾರೆ. ಹಾಗೆ ನಮ್ಮ ಜನಪ್ರಿಯ ಶಾಸಕರಾದಂಥ ಶಿವಣ್ಣವರು ಸಹ ಈ ಒಂದು ಜನಸಂಪರ್ಕ ಸಭೆಗೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಸಿಕೊಂಡು ಹೋಗಿದ್ದಾರೆ. ಈಗಾಗಲೇ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಅರ್ಜಿಗಳು ಸಹ ಎಲ್ಲ ಇಲಾಖೆ ಅರ್ಜಿಗಳು ಸಹ ಈ ಸಂದರ್ಭದಲ್ಲಿ ಬಂದು ಎಲ್ಲ ಸಾರ್ವಜನಿಕರು ಕೊಟ್ಟು ತನ್ನ ಅಹವಾಲುಗಳನ್ನು ಎಲ್ಲ ಕೊಟ್ಟು ಅವರವರ ಕಷ್ಟ ಸುಖಗಳನ್ನೆಲ್ಲ ಹಂಚಿಕೊಂಡಿದ್ದಾರೆ. ದಯಮಾಡಿ ನಾವು ಏನು ಹೇಳೋದು ಅಂದರೆ ನಮ್ಮ ಬಂದಿರತಕ್ಕಂಥ ಇಲಾಖೆ ಅಧಿಕಾರಿಗಳಿಗೆ ಏನೇನು ಇವತ್ತು ಅರ್ಜಿ ಬಂದಿದೆ ಅವೆಲ್ಲವನ್ನು ಸಂಪೂರ್ಣವಾಗಿ ಕೆಲಸ ಮಾಡಿಕೊಡ್ಬೇಕು ಅಂತ ನಿಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ. ಈ ಒಂದು ಸಭೆಗೆ ಮೊನ್ನೆ DK ಸುರೇಶ್ ಅವರು ಮತ್ತು ಶಾಸಕರಾದ ಶಿವಣ್ಣ ಅವರು ಬಂದು ಈ ಒಂದು ಸಭೆಯನ್ನು ಯಶಸ್ವಿಗೊಂಡಿರೋದ್ರಿಂದ ಅವರಿಗೆ ನನ್ನ ಹೃತ್ಪೂರ್ವಕವಾಗಿ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಏನಿವತ್ತು ಅರ್ಜಿಗಳು ಕೊಟ್ಟಂಥ ಫಲಾನುಭವಿಗಳಿಗೆ ಸ್ಥಳದಲ್ಲೇ ಉತ್ತರವನ್ನು ಕೊಡುವಂಥ ಯಾರಾದರೂ ಒಬ್ಬರು ನಾಯಕರಿದ್ದರೆ ಅದು DK ಸುರೇಶ್ ಅವರು ಅಂತ ಇಡೀ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಹೆಸರಾದಂಥ ಒಂದು MP. ಯಾಕಂತ ಹೇಳಿದ್ರೆ ಹಲವಾರು ಸಮಸ್ಯೆಗಳನ್ನು ಹಲವಾರು ಜನರು ಅರ್ಜಿ ಮುಖಾಂತರ ಇಲ್ಲಿ ಕೊಟ್ಟಿರ್ತಾರೆ. ಕೊಟ್ಟ ತಕ್ಷಣ ಅವರ ಅರ್ಜಿಗೆ ಆ ಸ್ಥಳದಲ್ಲೇ ನೀವು ಇಂಥ ಅರ್ಜಿ ಕೊಟ್ಟಿದ್ದೀರಾ, ನೀವು ಇಂಥ ಕಷ್ಟದಲ್ಲಿದ್ದೀರಾ, ನಿಮಗೆ ಇಂಥದ್ದು ಮಾರ್ಗದಲ್ಲಿ ಹೋಗಿ ನಿಮಗೆ ಉತ್ತರ ಸಿಗ್ತದೆ, ನಿಮ್ಮ ಒಂದು ಅರ್ಜಿ ಸಾಲ ಆಗ್ತದೆ ಅಂತ ಹೇಳೋಂಥ ಏಕೈಕ ನಾಯಕ ನಮ್ಮ DK ಸುರೇಶ್ ಅಣ್ಣವರು ಅಂತ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಶಾಸಕರು ಮತ್ತು ನಮ್ಮ ಲೋಕಸಭಾ ಸದಸ್ಯರಾದ DK ಸುರೇಶ್ ಅವರು ಬಹಳ ವಿಸ್ತಾರವಾಗಿ ನಮಗೆ ಎಲ್ಲ ಜನಗಳಿಗೂ ಕೂಡ ಫಲಾನುಭವಿಗಳಿಗೆ ಅವರಿಗೆ ಕೊಟ್ಟಂಥ ಅರ್ಜಿಗಳಿಗೆ ಉತ್ತರವನ್ನು ಕೊಟ್ಟಿರ್ತಾರೆ. ಹಾಗೆ ಇಲ್ಲಿ ಸೇರಿರ್ತಕ್ಕಂಥ ಗ್ರಾಮಸ್ಥರು ಹಾಗೂ ನಮ್ಮ ಒಣಕನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಸದಸ್ಯರುಗಳು ಸವಿತಾ ಸನತ್ ಕುಮಾರ್ ಎಲ್ಲರೂ ಸೇರಿ ಅವರಿಗೆ ಅಭಿನಂದನೆ ಪೂರ್ವಕವಾಗಿ ನಾವೆಲ್ಲ ಅಭಿನಂದಿಸ್ತಾ ಇದ್ದೀವಿ. ಮತ್ತು ನಮ್ಮ ಒಣಕನಹಳ್ಳಿ ಗ್ರಾಮಕ್ಕೆ ಜಲಜೀವನ್ ಮಿಷನ್ ವತಿಯಿಂದ JJM ಸ್ಕೀಮಿಂದ ಮನೆಗೊಂದಲ್ಲಿ ಇದೊಂದು ಯೋಜನೆಯಲ್ಲಿ 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಮ್ಮ ಪಂಚಾಯಿತಿಯಲ್ಲಿ ನಡೀತಾ ಇದೆ. ಅದನ್ನು ಸಹ ಪೂರೈಸ್ಕೊಡ್ತೀವಿ ಅಂತ ನಮಗೊಂದು ಭರವಸೆ ಕೊಟ್ಟಿದ್ದಾರೆ. ಈ ದಿನ ಜನಸಂಪರ್ಕ ಸಭೆಗೆ ಮಾನ್ಯ ಸಂಸದರು ಹಾಗೂ ಶಾಸಕರ ನೇತೃತ್ವದಲ್ಲಿ ಜನಸಂಪರ್ಕ ಸಭೆಯನ್ನು ನಾವು ಎಲ್ಲ ಏನು ಸಮಸ್ಯೆಗಳಿದೆ ಅದನ್ನೆಲ್ಲ ತಿಳಿಸ್ಕೊಟ್ಟಿದ್ವಿ. ಈಗಾಗಲೇ ನಾವು ಚುನಾವಣೆ ಸಮಯದಲ್ಲಿ ಶಾಸಕರ ಪರವಾಗಿ ಒಂದು 4 ಭರವಸೆಗಳನ್ನು ನಮ್ಮ ಒಣಕನಹಳ್ಳಿ ಪಂಚಾಯಿತಿ ಭಾಗದಲ್ಲಿ ಕೊಟ್ಟಿದ್ವಿ. ಒಂದು BMTC ಬಸ್ ವ್ಯವಸ್ಥೆ ಇರಲಿಲ್ಲ, ಇಲ್ಲಿ ನಮ್ಮ ಒಂಪಲ್ಘಟ್ಟ ಮತ್ತು ಒಂದು ಸಿಂಗಚಂದ್ರಕ್ಕೆ ಸುಮಾರು ವರ್ಷಗಳಿಂದ ಇರಲಿಲ್ಲ. ಅದಾದಮೇಲೆ ನಾವು ಅವ್ರು ಬಸ್ಸೇ ಇಲ್ಲ ಅಂದ್ಬಿಟ್ಟು ನಮ್ಮ ಚುನಾವಣೆ ಸಮಯದಲ್ಲಿ ಕೇಳಿದರು. ಈಗ ಆ ಬಸ್ಸು ವ್ಯವಸ್ಥೆಯನ್ನು ಸಹ ಮಾಡಿ ಆ ಭರವಸೆಯನ್ನು ನಾವೇನು ಮಾತು ಕೊಟ್ಟಿದ್ವಿ ಅದನ್ನು ಮುಗಿಸಿದ್ದೇವೆ. ಅದಾದಮೇಲೆ ಇನ್ನೊಂದು ಭರವಸೆಯನ್ನು ಏನು ಕೊಟ್ಟಿದ್ವಿ ಅಂದರೆ ಪಶು ಆಸ್ಪತ್ರೆ ಈಗಾಗಲೇ 51 ಲಕ್ಷದಲ್ಲಿ ಸ್ಯಾಂಕ್ಷನ್ ಆಗಿ ಕಟ್ಟಡ ಕೆಲಸ ನಡೀತಾ ಇದೆ. ಈಗಾಗಲೇ ಹಾಸ್ಪಿಟಲ್ ಸಹ ವರ್ಕಿಂಗಲ್ಲಿದೆ. ಅದು ಸಹ ನಾವು ಭರವಸೆ ಕೊಟ್ಟಾಗೆ ನಡ್ಕೊಂಡಿದ್ದೇವೆ. ಈಗ ಒಣಕನಹಳ್ಳಿ ಕೆರೆ ಅಭಿವೃದ್ಧಿ ವಿಚಾರವಾಗಿ ನಾವು ಈಗಾಗಲೇ ಒಂದು DPRನ್ನು ಸಿದ್ಧಪಡಿಸಿ ಅರಣ್ಯ ಇಲಾಖೆಗೆ ಕೊಟ್ಟಿದ್ದೇವೆ. ಅದು ಸಹ ಪ್ರೊಸೆಸ್ಸಲ್ಲಿದೆ. ಮುಂದಿನ ಒಂದು 3-4 ತಿಂಗಳಲ್ಲಿ ಕೆರೆ ಸಹ ಅಭಿವೃದ್ಧಿ ಪಡಿಸ್ತಾ ಇದ್ದೀವಿ. ಮತ್ತು ಇನ್ನೊಂದು ದೊಡ್ಡ ಒಂದು ಇದನ್ನು ನಾವು ಕೇಳಿದ್ವಿ, ಏನು ನಮಗೆ ಒಂದು ಶಾಲೆ ಬೇಕು ಪಂಚಾಯಿತಿಗೆ ಅಂತ. ಆ ಶಾಲೆ ಬೇಕು ಅಂತ ಕೇಳಿದಾಗ ನೀವು ಸಣ್ಣದಾಗಿ ಏನಕ್ಕೆ ಮಾಡ್ತೀರಾ, ಒಂದು 5 ಎಕರೆ ಜಾಗ ಕೊಡಿ, ಸರ್ಕಾರಿ ಜಾಗ, ನಾವು ದೊಡ್ಡದಾಗಿ ಒಂದು 10 ಕೋಟಿ ರೂಪಾಯಲ್ಲೇ ಒಂದು ಶಾಲೆಯನ್ನು ನಿರ್ಮಿಸ್ಕೊಡ್ತೀವಿ ನಿಮ್ಮ ಒಂದು ಭಾಗಕ್ಕೆ ಅಂತೇಳಿ ಸಂಸದರು ಭರವಸೆಯನ್ನು ಕೊಟ್ಟಿದ್ದಾರೆ. ಶಾಸಕರು ಸಹ ಇದಕ್ಕೆ ಭರವಸೆ ಕೊಟ್ಟಿದ್ದಾರೆ. ಈಗ ನಾವು ಸ್ಥಳ ಗುರುತಿಸಿಕೊಟ್ಟಲ್ಲಿ ಅವರು ಒಂದು KPS ಮಾದರಿಯಲ್ಲಿ ಒಂದು ಶಾಲೆಯನ್ನು ನಾವು ಮಾಡಿಕೊಡ್ತೇವೆ ಅಂತ ಹೇಳಿದ್ದಾರೆ. ಸ್ಥಳ ಸಹ ನಾವು ಗುರುತಿಸ್ಕೊಡ್ತೇವೆ ನಮ್ಮ ಪಂಚಾಯಿತಿಯಿಂದ. ಎಲ್ಲ ನಮ್ಮ ಒಂದು ಸಮಸ್ಯೆಗಳಿಗೆ ಆಲಿಸಿ ಎಲ್ಲವನ್ನು ಪರಿಹಾರ ಮಾಡೋ ನಿಟ್ಟಿನಲ್ಲಿ ಜನರ ಮುಂದೆ ಬಂದು ಕೆಲಸ ಮಾಡ್ತಿರುವ ನಮ್ಮೆಲ್ಲ ಒಂದು ಶಾಸಕರು ಹಾಗೂ ಸಂಸದರಿಗೆ ಧನ್ಯವಾದಗಳು. ಇನ್ನೊಂದು ವಿಚಾರವನ್ನು ಹೇಳೋದಕ್ಕೆ ನಾನು ಬಯಸ್ತೇನೆ. ಸುಮಾರು ಒಂದು 7-8 ವರ್ಷಗಳಿಂದ ನಮ್ಮ PDO ಇರಲಿಲ್ಲ ನಮ್ಮ ಪಂಚಾಯಿತಿಗೆ, ಬರೀ ತಾತ್ಕಾಲಿಕವಾಗಿ ಬರ್ತಿದ್ರು. ಈಗ ಅವ್ರಿಗೆ ನಾವು ಸಮಸ್ಯೆನ ಹೇಳ್ಕೊಂಡ ತಕ್ಷಣ ಈಗ ಒಂದು PDOವನ್ನು ಶಾಸಕರು ಹಾಗೂ ಮತ್ತು ನಮ್ಮ ಸಂಸದರು ಇಬ್ಬರೂ ಸೇರಿ ಒಂದು ಶಾಶ್ವತವಾಗಿ ಒಬ್ಬ PDOವನ್ನು ಹಾಕಿಕೊಟ್ಟಿದ್ದಾರೆ. ಅವ್ರಿಗೂ ಸಹ ನಮ್ಮ ವಾಹಿನಿಗಳ ಮೂಲಕ ಧನ್ಯವಾದಗಳನ್ನು